Hi everyone, this is Anusha and welcome to my channel. I'm not back, I'm still in Mandya and today I'm feeling so good. Yake anta kelidre I was not well. So 1 week anta Mandyaಗೆ ಬಂದಿದ್ದು ಹೋಗಿ 2 weeks ಆಯಿತು. ಸೊ ಸ್ಯಾಟರ್ಡೆ ಪ್ರೀತಮ್ ಬಂದ ಲೈಕ್ ಫ್ರೈಡೇ ನೈಟೇ. ಸೊ ಸಂಡೇ ಅಥವಾ ಮಂಡೇ ಹೋಗಬೇಕಿತ್ತು. ಸೊ ಲಿಟ್ರಲಿ ಫ್ರೈಡೇ ನೈಟ್ ಪ್ರೀತಮ್ ಬಂದಿದ್ದು ನೈಟೇ ಐ ವಾಸ್ ಕಂಪ್ಲೀಟ್ಲಿ ಲೈಕ್ ಎಕ್ಸಾಸ್ಟೆಡ್ ಗಾನ್ ಆ ಥರ. ನೈಟ್ ಪೂರ್ತಿ ಒದ್ದಾಡ್ಬಿಟ್ಟಿದ್ದೀನಿ, ಥ್ರೋಟ್ ಪೇನ್ ಒಂಥರ ಆಗ್ತಿಲ್ಲ ಆ ಥರ. ಅದು ನೆಕ್ಸ್ಟ್ ಡೇ ನಮ್ಮ ಅಮ್ಮಂಗೆ ತೋರ್ಸೋಕ್ಕೆ ಹೋಗಬೇಕಿತ್ತು ಮೈಸೂರಿಗೆ. ಆವಾಗಲೂ ಟ್ಯಾಬ್ಲೆಟ್ಸ್ ತೊಗೊಂಡು ಹೋದೆ, ಐ ಕುಡೆಂಟ್. ಸೊ ಸಂಜೆ ಬಂದ ತಕ್ಷಣ ಡಾಕ್ಟ್ರ್ ಹತ್ರ ತೋರಿಸಿ ಸೊ ಇವತ್ತೇ ನಾನು ಇಷ್ಟು ಲೈಕ್ ಎನರ್ಜಿ ಆಗಿರೋದು ಆ್ಯಂಡ್ ಇವಾಗ ಹುಷಾರಾಗಿದ್ದೀನಿ ಕಂಪ್ಲೀಟ್ಲಿ. ಇನ್ನು ನನ್ನ ವಾಯ್ಸ್ ನೋಸ್ ಇದರಲ್ಲೆಲ್ಲ ಗೊತ್ತಾಗ್ತಿರ್ಬೋದು ನಿಮಗೆ. ಏನಪ್ಪ ಅಂದರೆ ನನಗೆ ಇದು ಯಾವಾಗಲೂ ಇರೋ ಪ್ರಾಬ್ಲಮ್ ಆಯಿತಾ, ಥ್ರೋಟ್ ಪೇಯ್ನು. ಅಂದರೆ ಇತ್ತೀಚೆಗೆ ನನಗೆ 2017-18 ಅನಿಸುತ್ತೆ ನನಗೆ ನೋಸ್ ಆಪ್ರೇಷನ್ ಆಯಿತು. ನನಗೆ ಬ್ರೀತಿಂಗ್ ತುಂಬ ಕಷ್ಟ ಆಗ್ತಿತ್ತು. ಸೊ ಹಂಗಾಗಿ ಆಪ್ರೇಷನ್ ಮಾಡಿದ್ರು. ಇಲ್ಲಿ 2 ಬೋನ್ ಥರ ಒಳಗಡೆನೋ ಇರುತ್ತೆ. ಅದೇ ನಾವು ಚಿಕನ್ ಅಥವಾ ಅದೆಲ್ಲ ಆಗಿಬೇಕಾದ್ರೆ ವೈಟದು ಲೆಗ್ ಹತ್ರ ಎಲ್ಲ ಇರುತ್ತಲ್ಲ ಆ ಥರ ಟೈಪ್ ಯಾವುದೋ 2 ಬೋನ್ ಇರುತ್ತೆ. ಏನೋ ಕಂಪ್ಯಾರಿಸನ್ ತುಂಬ ಇದಾಗಿ ಮಾಡ್ತೀನಿ. ಅಂದರೆ ದುರ್ಮಾಂಸ ಏನು ಬೆಳ್ಕೊಂಡಿರಲಿಲ್ಲ, ಬಟ್ ಆದರೂ ನಂಗೆ ಉಸಿರಾಡೋಕ್ಕಾಗ್ತಿರಲಿಲ್ಲ. ಸೊ ಹಂಗಾಗಿ ಆ ಬೋನ್ನೇ ಅವರು ಕಟ್ ಮಾಡಿ ಲೈಕ್ ರಿಮೂವ್ ಮಾಡಿದ್ರು. ಅದಕ್ಕಿಂತ ಮುಂಚೆನೂ ನಂಗೆ ಅಲರ್ಜಿ, ಅದಾದಮೇಲೂ ಅಲರ್ಜಿ ಇದ್ದೇ ಇರುತ್ತೆ, ಬಟ್ ಉಸಿರಾಟಕ್ಕೆ ಪ್ರಾಬ್ಲಮ್ ಆಗ್ತಿದೆ ಅಂತ ಅದನ್ನು ಮಾಡಿದ್ದು. ಸೊ ಇವಾಗ ನಾನೇನು ಅಂದ್ಕೊಂಡೆ ಲೈಕ್ ಎಲ್ಲ ಇಂಟರ್ ಕನೆಕ್ಟ್ ಇರುತ್ತಲ್ವ ಸೆನ್ಸ್ ಆರ್ಗನ್ಸ್ ಅಂದರೆ. ಸೊ ಹಂಗಾಗಿ ಏನೋ ಗಂಟ್ಲು ಪ್ರಾಬ್ಲಮ್ ಆಗ್ತಿದೆ ನನಗೆ, ತುಂಬ ಇಚ್ಚಿಚ್ಚು ಅನಿಸ್ತಿತ್ತು. ಸೊ ಅದಾದಮೇಲೆ ತುಂಬ ಲೈಕ್ ಟ್ರಾನ್ಸಿಲ್ಸ್, ರಿಯಕರಿಂಗ್ ಟ್ರಾನ್ಸಿಲ್ಸ್ ಅಂತ ಏನೋ ಬ್ಯಾಂಗ್ಳೂರಲ್ಲೆಲ್ಲ ತೋರಿಸ್ದಾಗ ಹೇಳಿದರು ತೆಗಿಬೇಕು ಹಾಗೆ ಹೀಗೆ ಅಂತ. ಸೊ ನಾನು ಮಂಡ್ಯದಲ್ಲಿ ನನ್ನ ಡಾಕ್ಟರ್ ಏನಿದ್ದಾರೆ ಅವ್ರ ಹತ್ರ ಹೋದಾಗ ಅವ್ರು ಏನೂ ಪ್ರಾಬ್ಲಮ್ ಇಲ್ಲ ಬಿಕಾಸ್ ಆಫ್ ಇಮ್ಯುನಿಟಿ ಪವರ್. ಸೊ ಇಮ್ಯುನಿಟಿ ಪವರ್ ಇಲ್ಲದೆ ಇರೋದಕ್ಕೆ ಇನ್ಫೆಕ್ಷನ್ ಆಗ್ತಿದೆ, ಅದು ಪದೇ ಪದೇ. ಟ್ರಾನ್ಸಿಲ್ಸ್ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಮೆಡಿಸಿನ್ಸ್ ಕೊಟ್ಟರು. ಅವ್ರ ಮೆಡಿಸಿನ್ಸ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಆ್ಯಂಡ್ 2 ಡೇಸ್ಗೆ ಹುಷಾರಾದೆ. ಬಟ್ ಆದರೂ ನಿನ್ನೆ ತನಕನೂ ಇತ್ತು ಲೈಕ್ ಮೆಡಿಸಿನ್ಸ್, ಇವತ್ತಿಗೆ ಎಂಡ್ ಆಯಿತು. ಐ ಆಮ್ ಲೈಕ್ ಎಸ್ ಐ ಆಮ್ ಡನ್. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಹುಷಾರಾಗಿರೋದು. ತುಂಬ ಅಂದರೆ ತುಂಬ ಬ್ಯಾಡ್ ಕಂಡೀಷನ್ ಅಲ್ಲಿದ್ದೆ, ನನಗೇನೆ ಬೇಜಾರಾಗ್ಬಿಡ್ತು. ಆ್ಯಂಡ್ ಡಾಕ್ಟರ್ ಇಮ್ಯುನಿಟಿ ಪವರ್ ಇಲ್ಲ, ಅದೆಲ್ಲ ತಿನ್ಬೇಕು ಇದೆಲ್ಲ ತಿನ್ಬೇಕು ಅಂದಾಗ ನನ್ನ ಬಗ್ಗೆ ನನಗೆ ಗಿಲ್ಟ್ ಕಾಡ್ತಾ. ಆ್ಯಕ್ಚುಲಿ ನನ್ನದೇ ಮಿಸ್ಟೇಕ್ ಅಲ್ವಾ, ಫುಡ್ ಹ್ಯಾಬಿಟ್ಸ್ ಬಗ್ಗೆನೂ ಹೇಳ್ತಾ ಇದ್ರು. ಸೊ ನಾನೆಲ್ಲ ಪ್ರೀತಮ್ನೇ ಬ್ಲೇಮ್ ಮಾಡೋದು ಅದಕ್ಕೆ, ಬಿಕಾಸ್ ಆಫ್ ಹಿಮ್. ಬಿಕಾಸ್ ನಾನಿಲ್ಲ ಅಂದರೆ ಐ ಯೂಸ್ ಟು ಹ್ಯಾವ್ ಸೋ ಮೆನಿ ಗುಡ್ ಫುಡ್ ಬಿಫೋರ್ ಮ್ಯಾರೇಜ್. ಇವಾಗ ಅಷ್ಟೇ, ಈಗ 15 ದಿನ 20 ಡೇಸೇ ಆಯಿತು ನಿಯರ್ಲಿ ನಾನು ಇಲ್ಲಿ ಬಂದು ಸ್ಟೇ ಆಗೋಕ್ಕೆ ಸ್ಟಾರ್ಟ್ ಆಗಿ. ಲೈಕ್ ಈ ಮಂಡ್ಯದಲ್ಲಿ 1 ದಿನಕ್ಕೂ ಲೈಕ್ ಆಚೆ ಆ ಥರ ತಿಂದಿಲ್ಲ, ಎಲ್ಲ ಮನೆ ಊಟನೇ, ಅದು ಡಿಲೀಷಿಯಸ್ ಫುಡ್, ಸೊಪ್ಪು ತರಕಾರಿ ಆ ಥರನೇ ತಿಂತಾ ಇರೋದು. ಯಾಕೆ ನಾನು ಇನ್ನೂ ಇಲ್ಲೇ ಇದ್ದೀನಿ ಅನ್ನೋದಕ್ಕೆ ಇದು ರೀಸನ್ನು. ಸ್ಯಾಟರ್ಡೇ ಸಂಡೇನೇ ಹೋಗಬೇಕಾಗಿದ್ದು, ಈ ವೀಕು ಎಕ್ಸ್ಟೆಂಡ್ ಆಯಿತು. ಈಗ ಆಲ್ರೆಡಿ ಥರ್ಸ್ಡೇ, ಮೊನ್ನೆ ಬಂದು ಪ್ರೀತಮ್ ಹೋಗಿರೋಂಗಿದೆ, ಆಲ್ರೆಡಿ ಥರ್ಸ್ಡೇ ಬಂದುಬಿಟ್ಟಿದೆ. ಈಗ ನಾಳೆ ಫ್ರೈಡೇ ಹಿಲ್ ಕಮ್ ಅಗೇನ್. ಸೊ ಈ ವೀಕೆಂಡ್ ಹೊರಡ್ತೀನಿ, ನೋಡೋಣ. ನಮ್ಮಮ್ಮನೂ ಬಾ ಅಂತ ಕರಿತಾ ಇದ್ದೀನಿ. ಇಫ್ ಶಿ ಕಮ್ಸ್ ಆ್ಯಂಡ್ ಜಾಯಿನ್ಸ್ ಮೀ ಐ ಆಮ್ ಹ್ಯಾಪಿ, ಬಿಕಾಸ್ ಬೆಂಗಳೂರಲ್ಲಿ ಊಟ ತಿನ್ಬೋದು ನಮ್ಮಮ್ಮನ ಕೈ ರುಚಿ ಅಂತ. ಸೊ ಇಲ್ಲ ಅಂದರೆ ಓಕೆ, ನಾನು ಪ್ರೀತಮೇ ವಿಲ್ ಗೋ ಬ್ಯಾಕ್ ಟು ಬ್ಯಾಂಗ್ಳೂರ್. ಚೇಂಜ್ ಮಾಡಿ ಎಲ್ಲ ಆಯಿತು ಬಿಕಾಸ್ ಐ ವಾಂಟ್ ಟು ಫೀಲ್ ಫ್ರೆಶ್ ಅಂತ. ಹಾಗಾಗಿ ಹೆಡ್ ಶಾರು ತೊಗೊಂಡಿರಲಿಲ್ಲ ಈ ವೀಕ್ ಹುಷಾರ್ ತಪ್ಪಾಗಿಂದ. ಸೊ ನೆನ್ನೆ ಹೇರ್ ಆಯಿಲ್ ಹಾಕ್ಬಿಟ್ಟು ಇವತ್ತು ಹೆಡ್ ಶಾರು ತೊಗೊಂಡಿದ್ದೀನಿ. ಆ್ಯಂಡ್ ಇವತ್ತು ಸಲೂನಲ್ಲೂ ಕೂಡ ಬುಕ್ ಮಾಡಿಬಿಟ್ಟಿದ್ದೀನಿ. ಐ ವಾಂಟ್ ಬ್ಯಾಕ್ ಮಸಾಜ್, ಐ ವಾಂಟ್ ಫೇಶಿಯಲ್, ಐ ವಾಂಟ್ ಸೈಡ್ ಲಾಕ್ ರಿಮೂವ್, ಐಬ್ರೋಸ್, ಅಪ್ಪರ್ ಲಿಪ್, ಆಲ್ ದ್ಯಾಟ್. ಸೊ ಇವಾಗ 2 ಗಂಟೆ 3 ಗಂಟೆಗೆ ಹೋಗ್ಬೇಕು ಅಲ್ಲಿಗೆ. ಅದಕ್ಕೆ ಫ್ರೆಶ್ ಆಗಿ ಹೀಗೆ ರೆಡಿ ಆಗಿರೋದು. ನನ್ನ ಮುಖ ನನಗೆ ನೋಡ್ಕೊಳಕ್ಕಾಗ್ತಿಲ್ಲ ಬಿಕಾಸ್ ಅಷ್ಟೊಂದು ಫೇಶಿಯಲ್ ಹೇರ್ಸ್ ಎಲ್ಲ ಗ್ರೋತ್ ಆಗಿಬಿಟ್ಟಿದೆ. ಅದನ್ನೆಲ್ಲ ರಿಮೂವ್ ಮಾಡಿಸಿ ಡೀಪ್ ಮಸಾಜ್ ಬೇಕು ನನಗೆ, ರಿಲ್ಯಾಕ್ಸೇಷನ್ ಅಂತ ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ, ಬ್ಯಾಕ್ ಮಸಾಜ್ ಆ್ಯಂಡ್ ಫೇಶಿಯಲ್. ಇಷ್ಟು ಬೇಗ ಯಾಕೆ ರೆಡಿ ಆದೆ, ನಾನು 2-3 ಹಂಗೆ ಅಪಾಯಿಂಟ್ಮೆಂಟ್ ತೊಗೊಂಡಿರೋದು. ಈಗ ಐ ವಾಂಟ್ ಟು ಗೋ ಫಾರ್ ಮೈ ಸಿಸ್ಟರ್ ಹೋಮ್. ಅವಳು ಪಾಪ ಕರಿತಾನೆ ಇದ್ದಾಳೆ. ನೆನ್ನೆ ಶೀ ಕೇಮ್ ಟು ಬ್ಯಾಂಗ್ಳೂರ್. ನಾನೇನಾದ್ರು ಬ್ಯಾಂಗ್ಳೂರಲ್ಲಿ ಇದ್ದರೆ ನಮ್ಮ ಮನೆಗೆ ಬರ್ತಿದ್ರು, RR ನಗರ. ಅವ್ರ ಫ್ರೆಂಡ್ ಮನೆಗೇನೋ ಬಂದಿದ್ಲು, ಅಲ್ಲಿಂದ ಏನೋ ಶಾಪ್ ಮಾಡಿದಾರೋ ಏನೋ ಗೊತ್ತಿಲ್ಲ, ಬಾ ಅಂತ ಕರೀತಿದ್ದಾಳೆ. ಅದಕ್ಕೆ ಅವಳ ಓದ್ದೆ. ಸೊ ಅದಕ್ಕೆ ಈಗ ನಮ್ಮ ಅಕ್ಕನ ಮನೆಗೆ ಹೋಗೋದು ಅಷ್ಟೇ. ಅಲ್ಲಿಂದ ನೆಕ್ಸ್ಟ್ ಹಂಗೆ ಸಲೂನ್ಗೆ ಹೋಗ್ತೀನಿ, ಮುಗಿಸ್ಕೋತೀನಿ ಇವತ್ತು ಫುಲ್ ರಿಲ್ಯಾಕ್ಸೇಷನ್. ಆ್ಯಂಡ್ ನಾಳೆ ನಾಡಿದ್ದು ಮೇ ಬಿ ಐ ಲೀವ್ ಫ್ರಮ್ ಹಿಯರ್. ಆ್ಯಂಡ್ ಮಂಡ್ಯದಲ್ಲಿ ತುಂಬಾ ಶಾಪಿಂಗ್ ಮಾಡಿದ್ದೀನಿ. ಲಾಸ್ಟ್ ವೀಕ್ ಮಾಡಿದ್ದೆ ಆ್ಯಕ್ಚುಲಿ, ಆದರೆ ಲಾಸ್ಟ್ ವೀಕ್ ವ್ಲಾಗ್ ಮಾಡಿದ್ದೀನಿ. ಲಾಸ್ಟ್ ವೀಕ್ ಪೂರ್ತಿ ವ್ಲಾಗ್ ಮಾಡಲಿಲ್ಲ. ಆ್ಯಂಡ್ ಈ ವೀಕ್ ಪೂರ್ತಿ ಹುಷಾರು ತಪ್ಪಿಟ್ಟೆ. ಆ ಥರ 3 ವೀಕ್ಸ್ ಹೆಂಗೆ ಕಳೀತು ಅನ್ನೋದೇ ಗೊತ್ತಿಲ್ಲ. ಮೊನ್ನೆ ಬಂದಂಗೆ ಇದೆ ಲಿಟ್ರಲಿ. 3 ವೀಕ್ಸ್ ಆಗೋಯ್ತು. ಹಿಂಗೆ ಆಗುತ್ತೆ, ಮಂಡ್ಯಕ್ಕೆ ಹೋಗಿಲ್ಲ ಅಂದರೆ ಹೋಗೋಕ್ಕೆ ಆಗಲ್ಲ. ವೀಕೆಂಡಲ್ಲಿ ಪ್ರೀತಮ್ ಜೊತೆ ಹೋಗೋದು, ಒಂದೇ ದಿನಕ್ಕೆ ಬರೋದು. ಇಲ್ಲ 1 ವೀಕ್ ಇರೋಣ ಅಂತ ಹೋದರೆ ಅದು 2-3 ವೀಕ್ಸ್ ಎಕ್ಸ್ಟೆಂಡ್ ಆಗಿಬಿಡುತ್ತೆ. ನಾನು ಯೂಸ್ ಮಾಡಿದ್ದು ಬಂದ್ಬಿಟ್ಟು ಲಿರಿಶ್ ಅವ್ರದ್ದು. ಸೊ ಇದು ಹೋಮ್ ಗ್ರೋನ್ ಬ್ರ್ಯಾಂಡು ಆ್ಯಂಡ್ ಇದೆಲ್ಲ ಹೋಮ್ ಮೇಡ್, ಹ್ಯಾಂಡ್ ಮೇಡ್, ಏನು ಕೆಮಿಕಲ್ಸ್ ಏನು ಕೂಡ ಆ್ಯಡ್ ಮಾಡಿಲ್ಲ. ಇವ್ರದ್ದು RR ನಗರದಲ್ಲಿ ಅಲ್ಲೇ ಇದೆ ಅವ್ರದ್ದು ಸ್ಟೋರ್, ಅಥವಾ ಮನೇಲೇ ಇವರು ಸೇಲ್ ಮಾಡ್ತಾರೆ SOB ಹತ್ರ. ಸೊ ಇದ್ರದ್ದು ನಿಮಗೆ ತೊಗೋಬೇಕು ಅಂದರೆ ಐ ವಿಲ್ ಪುಟ್ ದ ಲಿಂಕ್. ನಾನು ಯಾವ ಲಿಪ್ ಬಾಮ್ ಮತ್ತು ಹೇರ್ ಆಯಿಲ್ ಇದನ್ನೇ ಯೂಸ್ ಮಾಡೋದು. ಹೇರ್ ಆಯಿಲ್ದು ನಾನು ನಿಮಗೆ ಇನ್ನೊಂದು ದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಎಲ್ಲ ಹೋಮ್ ಗ್ರೋನ್, ಲೈಕ್ ಮನೇಲೇ ಮಾಡಿರೋದು. ಇದು ನೋಡಿದ್ರೆ ಗೊತ್ತಾಗುತ್ತೆ, ಆರೆಂಜ್ ಫ್ಲೇವರು.
ಆರೆಂಜ್ದೇ ಸ್ಮೆಲ್ ಬರ್ತಿದೆ. ಇವ್ರದ್ದು ವೆಬ್ಸೈಟ್ ಇದೆ, ಇಫ್ ಯು ವಾಂಟ್ ಟು ಚೆಕ್ ದಿಸ್ ಪ್ರಾಡಕ್ಟ್ಸ್ ನಾನು ಲಿಂಕ್ ಹಾಕಿರ್ತೀನಿ, ಅವ್ರ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ. ಚೆಕ್ ಮಾಡಿಬಿಟ್ಟು ಹೇರ್ ಆಯಿಲ್ಸ್ ಬೇಕಾ ನಿಮಗೆ, ಫೇಸ್ ಪ್ಯಾಕ್ ಬೇಕಾ ಅಥವಾ ಈ ಥರ ಲಿಪ್ ಬಾಮ್ಸ್ ಬೇಕಾ, ಏನು ಬೇಕು ನೋಡಿ ತೊಗೊಳ್ಳಿ. ಎವ್ರಿಥಿಂಗ್ ಈಸ್ ಕಂಪ್ಲೀಟ್ಲಿ ಹೋಮ್ ಮೇಡ್. ಪಾಲಕ್, ಪ್ರೀತಮ್ ಇಸ್ ಡೂಯಿಂಗ್ ವಿಡಿಯೋ ಕಾಲ್. ಐಲ್ ಸಿ ಯು ಆಲ್ ಒನ್ಸ್ ಐಲ್ ಗೋ ಟು ಮೈ ಸಿಸ್ಟರ್ ಹೋಮ್. ಇಲ್ಲೊಂದು ಸ್ವಲ್ಪ 1 hour 2 hours ಆಟೆ ಹೊಡೆದು ದೆನ್ ಐ ಗೋ ಟು ಸಲೂನ್ ಪಾರ್ಲರ್. ನನ್ನ ಮುಖ ನನಗೆ ನೋಡ್ಕೊಳಕ್ಕಾಗ್ತಿಲ್ಲ ಗುರು. ಶರದಿ ಇಲ್ಲ ಅಂದರೆ ನನಗೆ ಬೇಜಾರಾಗಿಬಿಡತ್ತೆ. ಅದಕ್ಕೆ ನಾನು ಯೂಶ್ವಲಿ ಶರದಿ ಬಂದಮೇಲೆ ಬರೋದು. ಸೊ ಇವತ್ತು ಮಧ್ಯಾಹ್ನನೇ ಬರೋದ್ರಿಂದ ಶಿ ವೆಂಟ್ ಟು ಸ್ಕೂಲ್. ಗಾಟ್ ಸಮ್ ಸಾರೀಸ್. ನಿನ್ನೆ ಅನಿಸುತ್ತೆ ಬ್ಯಾಂಗ್ಳೂರಿಂದನೂ ಏನೋ ಗೊತ್ತಿಲ್ಲ, ಸ್ವಲ್ಪ ಶಾಪಿಂಗ್ ಮಾಡಿದ್ದಾಳೆ. ಸೊ ನೋಡೋಣ, ಈಗ ನಿಮಗೂ ಎಲ್ಲ ತೋರಿಸ್ತೀನಿ. 650 ಒಂದಕ್ಕೆ. ಚೆನ್ನಾಗಿದೆ ಕಣಕ್ಕ. 2750. ಹೌದು, ಚೆನ್ನಾಗಿದೆ ಇದು. ಕೊಡ್ಬೋದು, ಚೆನ್ನಾಗಿದೆ. ಇದ್ಯಾಕೆ ಸ್ವಲ್ಪ ಜಾಸ್ತಿ? ಸೇಮ್ ತಾನೇ, 100 ರೂಪೀಸ್ ಜಾಸ್ತಿ ಅಷ್ಟೇ, 100 ರೂಪಾಯಿ. ಹಾಂ, ಇದು ಚೆನ್ನಾಗಿದೆ. ಇನ್ನೂ 1 ತಿಂಗಳೈತೆ. ಹೆಂಗೆ ಅಂದರೆ ಇವರು ಈಗಲೇ ಶಾಪಿಂಗು ನಮ್ಮ ಮನೇಲಿ ವರಮಹಾಲಕ್ಷ್ಮಿಗೆ. ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಇದು 2700. ಅದೇ ಕಾಟನ್ ಮಿಕ್ಸ್ ಸಿಲ್ಕ್ ಚೆನ್ನಾಗಿದೆ. ಲೇಟ್ ಹಾಕಿದ್ಮೇಲೆ ಚೆನ್ನಾಗಿ ಕಾಣ್ತಿದೆ. ಹಾಂ, ಇದು ಓವರ್ ಆಡಬೇಡ. ಇದು ರಿಯಲ್ ಪ್ಯೂರ್ ಮೈಸೂರು ಸಿಲ್ಕು. ಇವಾಗ ಕ್ರೇಪ್ ಸಿಲ್ಕ್ನೇ ಮೈಸೂರು ಸಿಲ್ಕ್ ಅಂತಾರಲ್ಲ. ಸೊ ಇದು ಎಲ್ಲ ಎಲ್ಲಿದೆ ಅದ್ರದ್ದು KSIC ಮಾರ್ಕ್ ಇರುತ್ತಂತಲ್ಲ. ಹಾಂ, ಇಲ್ಲ ಇದೆಯಲ್ಲ. ಹಾಂ, ಈ ನಂಬರ್ ಕೊಟ್ಟರೆ ಬೇಕಾದ್ರೆ ಇದೇ ಸ್ಯಾರಿ ಸಿಗುತ್ತೆ. ಇದು ಚೆನ್ನಾಗಿದೆ, ಸೆಲ್ಫು ಚೆನ್ನಾಗಿದೆ. ಗ್ರೀನ್ ಕಾಂಬಿನೇಷನು, ಪೀಕಾಕ್ ಗ್ರೀನ್. ಓಕೆ, ವೈಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ. ಕ್ರೀಮ್ ಸ್ಯಾರಿ ಗೊತ್ತಲ್ಲ, ಇದನ್ನ ಹಿಂಗೆ ಇಟ್ಟಿದ್ದಾಳೆ, ನಾನು ಕೊಟ್ಟಿದ್ದು. ಇದು ಚೆನ್ನಾಗಿ ಕಾಣಿಸ್ತಿದೆ ಇವಾಗ. ಅವತ್ತು ನೋಡಿದ್ಕು ನಂಗೆ ಎಷ್ಟೊಂದು ದಿನ ಆದಮೇಲೆ ಈಗ ಮತ್ತೆ ನೋಡಿದಾಗ ಒಂಥರ ಸಖತ್ತಾಗಿದೆ ಅನಿಸ್ತಿದೆ. ಕುಂಕುಮಕ್ಕೆ ಕೊಟ್ಟಿದ್ದು ಉಡಿಸ್ಬಾರ್ದು ಅಂತ. ಬಟ್ ಇದು ಲಕ್ಷ್ಮಿ ಗುಡಿಸಿರ್ ಸಖತ್ತಾಗಿರೋದು. ಅಂದರೆ ಬಾರ್ಡರ್ ಎಲ್ಲ ಇದೆಯಲ್ಲ, ಗ್ರೀನ್ ಕಮ್ ಬ್ಲೂ, ಡಾರ್ಕ್ ಬ್ಲೂ. ಇದು ನಾನು ಕನಿಕಾ ಪರಮೇಶ್ವರಿಲಿ ತಗೊಂಡಿದ್ದು. ಸೊ ದಿಸ್ 2 ಸ್ಯಾರೀಸ್ ಶಿ ಗಾಟ್ ಫ್ರಮ್ ನಾಗರಬಾವಿ, ಸೇಲ್ ಅಂತೆ. ವಾಟ್ ಈಸ್ ದಟ್ ಅಡ್ರೆಸ್ ಇಲ್ಲೇ ತೋರಿಸ್ತೀನಿ ನೋಡಿ, ನಿಮ್ಗೆ ಬೇಕು ಅಂದರೆ. ಭಾನುವಾರದ ತನಕ ಇದೆ. ಸೇಲಾ ಸ್ಟೋರಾ? ಸ್ಟೋರೇನೆ. ಈ ಸಂಡೇ ತನಕ ಇರುತ್ತೆ. ಐ ಮೀನ್ ಕಾಲ್ ಮಾಡಿಕೊಂಡು ನೀವು ಕೇಳ್ಕೊಳ್ಳಿ, ಇಲ್ಲಿ ನಂಬರ್ ಇದೆ ನೋಡಿ. ಸೊ ನಾರಿತ್ವ, ಸೊ ನಾಗರಬಾವಿ ಲ್ಯಾಂಡ್ಮಾರ್ಕ್ ಪ್ರತಿಯೊಂದು ಇಲ್ಲಿದೆ. ಸೊ ಚೆನ್ನಾಗಿದೆ ಕಲೆಕ್ಷನ್ನು. ಸೇಲ್ ಥರ ಅಂದರೆ ಹಾಕ್ತಾ ಇರ್ತಾರೆ. ನೋಡ್ದಾ, ಅಲ್ಲಿಗೆ ಬಂದು ಎಕ್ಸ್ಪ್ಲೋರ್ ಮಾಡೋಳೆ. ಹಾಂ, ನಾನು ಹೋಗ್ಬೇಕಂಗಾದ್ರೆ. ಬನಾರಸಿ ಎಲ್ಲ ಇದೆಯಾ? ಎಲ್ಲ ರೇಂಜಿಂದನೂ ಇದೆಯಾ? ನಿನ್ನೆ ಸಖತ್ ಶಾಪಿಂಗ್ ಮಾಡಿದ್ದೀರಾ ಬಿಡಿ. ಇದು ನೀನು ತಂದಿರೋದು ಚೆನ್ನಾಗಿದೆ. ಪರ್ಪಲ್ಲು ಚೆನ್ನಾಗಿದೆ, ಬ್ಲೂನು ಚೆನ್ನಾಗಿದೆ. ಅಕ್ಕ, ಇದು ಪರ್ಪಲ್ ಕಲರ್ ನಿನ್ನ ಹತ್ರ ಇದೆ ಅಲ್ವಾ? ಈ ಟೈಪ್ ಇಲ್ವಾ? ಇಲ್ಲ, ನೀನು ತಂದಿರೋದು ಇದೆರಡು ಚೆನ್ನಾಗಿದೆ. ಮೈಸೂರು ಸಿಲ್ಕೂ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಕಲರ್ ಪಿಂಕ್ ಕಾಣಿಸ್ತಿದೆ, ಬಟ್ ಆ್ಯಕ್ಚುಲಿ ಪೀಚ್ ಆಗಿರೋದು ಇದು. ವಿಡಿಯೋದಲ್ಲಿ ಪಿಂಕ್ ಕಾಣಿಸ್ತಿದೆ. ಈಗ ನೆಕ್ಸ್ಟ್ ನಾನು ವಿಸಿಟ್ ಮಾಡ್ಬೇಕು ಯಾವಾಗಾದರೂ. ಸೊ ವಿಡಿಯೋ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಇಲ್ಲ ನೀವೇ ಹೋಗಿ ವಿಸಿಟ್ ಮಾಡಿ. ಬ್ಲೌಸಸ್ಸು ಎಲ್ಲ ಇದೆ. ಅದೇ ಸ್ಟೋರು, ನಾರಿತ್ವ ಸ್ಟೋರು. ಸೊ ಇಲ್ಲಿ ದೀಪಾ ಕಾಂಪ್ಲೆಕ್ಸ್ ರೋಡ್, ನಾಗರಬಾವಿ. ಸೊ ಅಂದರೆ ಆಶಿ ಇತ್ತಂತೆ. ಸೊ ಅದರಲ್ಲಿ 2 ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡು ಬಂದಿದ್ದಾಳೆ. ಇದನ್ನು ತೋರ್ಸೋಕ್ಕೆ ಮಾರ್ನಿಂಗಿಂದ ಬಾ ಅಂತ ಪ್ರಾಣ ತಿಂದು ಕರ್ಸ್ಕೊಂಡ್ಲು. ಅಕ್ಕನ ಪ್ಲ್ಯಾನ್ ಇದ್ದಿದ್ದು. ಇದು ನಾನು ಅವಳಿನ್ನೂ ಮುಟ್ಟೇ ಇಲ್ಲ, ಮೈಗೂ ಹಾಕ್ಕೊಳ್ಳಿಲ್ಲ. ಅವತ್ತು ಕೊಡಿಸ್ನಲ್ಲ ನಾನು ಅವಾಗ. ಸೊ ವರಮಹಾಲಕ್ಷ್ಮಿಗೆ ಉಡ್ಸೋಣ ಚೆನ್ನಾಗಿರುತ್ತೆ ಅಂತ. ಬಟ್ ಈಗ ಟ್ವಿಸ್ಟ್ ಏನಂದರೆ, ಕುಂಕುಮಕ್ಕೆ ಬೇರೆಯವ್ರು ಕೊಟ್ಟಿರೋದು ವರಮಹಾಲಕ್ಷ್ಮಿಗೆ ಉಡಿಸ್ಬಾರ್ದು ಅಂತ ಅಂದ್ಬಿಟ್ಟು ಅದಕ್ಕೆ ಹೋಗಿ ಅವಳು ಈ ಸ್ಯಾರಿ ತೊಗೊಂಡು ಬಂದಿದ್ದಾಳೆ. ಆ್ಯಂಡ್ ಮೈಸೂರು ಸಿಲ್ಕು ತೊಗೊಂಡಿದ್ದಾಳೆ. ನೋಡಬೇಕು ಈಗ ಯಾವ್ದು ಉಡಿಸ್ತಾಳೆ. ಐ ಥಿಂಕ್ ಇದೇ ಉಡಿಸ್ತೀಯ ಅಲ್ವಾ ಲಕ್ಷ್ಮಿಗೆ? ಪರ್ಪಲ್ಲು ಇದೇ ಉಡಿಸ್ತಾಳೆ. ಇನ್ಸ್ಟಾಗ್ರಾಮ್ ಪೇಜ್ ಇದೆಯಾ? ಹಂಗಾದ್ರೆ ಬಿಡು, ನಾರಿತ್ವ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ವಾಟ್ಸಪ್ ಇದೆ. ಹೌದು, ಇಲ್ಲೇ ಹಾಕಿದ್ದಾರೆ ಇನ್ಸ್ಟಾ ಪೇಜ್. ಇದೆಯಾ? 15,000 20,000 ರೂಪಾಯಿ ಸ್ಯಾರೀಸು ಇದೆಯಾ? 15 ಯಾವ ಥರ ತೊಗೊಂಡ್ರು? ಬನಾರಸ್. ಹಾಂ, ಇಲ್ಲ ಇದೆ ಆ ಥರ. ನಾನು ಅವತ್ತು ಧವಳಾಗೇನೋ ಹೋಗಿದ್ದೆ, RR ನಗರದಲ್ಲಿ ಒಂದು ಧವಳ ಅಂತ ಇದೆ. ನನಗೆ ಪ್ರೈಸ್ ರೇಂಜ್ ತುಂಬ ಕಾಸ್ಟ್ಲಿ ಅಂತ ಅನಿಸ್ತು. ಬಟ್ ಸುಮ್ಮನೆ ಒಂದು ವಿಸಿಟ್ ಮಾಡೋಣ ಅಂತ ಹೋದೆ. ಬಟ್ ಇಲ್ಲ, ಆ ಥರ ಎಲ್ಲ ಬನಾರಸ್ಸು ಇದು ನೀನು ಹೇಳ್ದಂಗೆಲ್ಲ ಅಲ್ಲೂ ಇತ್ತು. ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಗೋನ ವಿಸಿಟ್ ದಿಸ್ ಸ್ಟೋರ್. ಇಂಪ್ರೆಸಬಲ್. ಬಿಕಾಸ್ ನಮ್ಮ ಅಕ್ಕ ಅಂದು ತುಂಬ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ಸ್ಟೋರ್ ಅಂತ. ಸೊ ನಾಗರಬಾವಿ ನಿಯರ್ ಆಗಿರೋದ್ರಿಂದ ನೋಡೋಣ, ವಿಸಿಟ್ ಮಾಡ್ತೀನಿ. ಬಿಕಾಸ್ ಈ ಸಾರೀಸು ನನಗೂ ಇಷ್ಟ ಆಯಿತು.
ಬ್ಲೌಸ್ ನೋಡಿದೆ ಬ್ಲ್ಯಾಕ್ದು ಅಂದ್ರೆ ಫುಲ್ ವರ್ಕ್ ಮಾಡಿರೋ ರೆಡಿ ಬ್ಲೌಸಸ್ಸು ಇದೆ. ಗೊತ್ತಾಯ್ತದೆ, ಚಿಕ್ಕಪೇಟೆ ಸ್ಟೋರ್ ಥರನೇ ಚೆನ್ನಾಗಿದೆ. ಅಕ್ಕ ಇದ್ರಲ್ಲಿ ರೇಟು 3900 ಇದೆ ಇದಕ್ಕೆ. ಓ ಸರಿ ಸರಿ, ಅದೇ ಇವಾಗ ಮೇ ಬಿ ಆಷಾಢ ಸೇಲ್ ಅಂತನೋ ಏನೋ ಆಫರು, ಸಂಡೇವರೆಗೂ ಸೇಲ್ ಇದೆ. ಓಕೆ, ವಾಟ್ ಸಂಡೇ ಡೇಟ್ ಏನು 17th. ಅದೇ ಪದೇ ಪದೇ ಹಾಕ್ತಿರ್ತಾರೇನೋ ಬಿಡು, ಇನ್ನು ವರಮಹಾಲಕ್ಷ್ಮಿ ಅಲ್ಲ. ಈ ನಂಬರ್ಗೆ ಕಾಲ್ ಮಾಡಿದ್ರೆ ಗೊತ್ತಾಗುತ್ತೆ. ಈ ನಂಬರ್ಗೆ ಸ್ಕ್ರೀನ್ ಮೇಲೆಲ್ಲ ತೋರಿಸಿದ್ದೀನಿ. ಸೊ ನಾರಿತ್ವ. ಓಕೆ, ನಾನು ಬ್ಯಾಂಗ್ಳೂರಲ್ಲಿ ಇದ್ದಿದ್ರೆ ನಾನು ಇವ್ರ ಜೊತೆ ಹೋಗ್ತಿದ್ದೆ. ನಾನು ಇಲ್ಲಿದ್ದೀನಿ ಏನು ಮಾಡೋದು. ಬಟ್ ಇವಾಗ ಕಂಪ್ಲೀಟ್ಲಿ ಹುಷಾರಾಗಿದ್ದೀನಿ, ಅದೇ ಖುಷಿ ನನಗೆ. ಇಷ್ಟು ಸ್ಯಾರಿ ಶಾಪಿಂಗ್ ಆಗಿದೆ. ಈಗ ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಬಿಟ್ಟು, ನಾನು ಇನ್ನೊಬ್ರು ಅಕ್ಕ ಅವ್ರು ಬರ್ತಾರೆ ಬಾ ಅಂತ ಅಂದ್ಬಿಟ್ಟೆ ಕರೆಸಿದ್ದಲ್ಲ, ಸೊ ಅವ್ರಿಗೂ ವೆಯ್ಟ್ ಮಾಡಿ ಹರಟೆ ಹೊಡೆದು ನೆಕ್ಸ್ಟ್ ಸಲೂನ್ಗೆ ಹೋಗ್ತೀನಿ. ತೋರಿಸ್ತೀನಿ. ಬರ್ಡೇ ಟ್ರೀಟೇ ಕೊಟ್ಟಿಲ್ಲ ನೀನು. ಮೊನ್ನೆ ಬರ್ಡೇ ಮಾಡಿಕೊಂಡು ಮೊನ್ನೆ ಬರ್ಡೇ ಆಯಿತು, ಅಲ್ಲಿ ತಮ್ಮ ಬರಲಿ ಅಂದರೆ ಪ್ರೀತಮ್ ಬರಲಿ ಅಂತ. ಈಗ ಲೈಕ್ ಲಿಟ್ರಲಿ ನಮ್ಮ ಮನೇಲಿ ನಮಗೆ ಬಜಾರಿಲ್ಲ ಏನಿಲ್ಲ, ಎವ್ರಿಥಿಂಗ್ ಲೈಕ್ ಪ್ರೀತಮ್ ಪ್ರೀತಮ್ ಪ್ರೀತಮ್. ಹುಷಾರಿರಲಿಲ್ಲ ಅವಳು ಬರ್ಡೇ ದಿನ. ಆದರೂ ಪಾಪ ಎಲ್ಲೋ ಹಿಂಗೆ ಅದು ಗೊತ್ತಿತ್ತು ನನಗೆ, ಬ್ಯಾಂಗ್ಳೂರ್ಗೆ ಹೋಗ್ತಾಳೆ ಮತ್ತು ಅದೆಲ್ಲೋ ಹೋಗ್ತಾಳೆ ಅಂತ ಬೆಳಗ್ಗೆನೇ ಬಂದು ಕೊಡು ತೋರಿಸ್ತೀನಿ. ತೋರಿಸ್ಬೇಕಂತೆ ಅವಳು, ಅದಕ್ಕೆ ಐ ಗೇವ್ ಹರ್ ದಿಸ್ ಬ್ಯಾಗ್. ಏನಂದ್ರೆ ನಿಮ್ಮ ಫ್ರೆಂಡ್ಸ್ ಹಾಕೊಂಡೋಗಿದ್ದೆ ನೆನೆ. ಮಿರಾಜಿಯೋ ನನ್ನ ಫೇವ್ರೆಟ್ ಬ್ರ್ಯಾಂಡ್ದು. ಗಾಟ್ ದಿಸ್ ಫ್ರಮ್ ಮಿಂತ್ರಾ. ಸೊ ನೀವು ಚೆಕ್ ಮಾಡ್ಬೋದು, ಈ ಬ್ರ್ಯಾಂಡ್ದು ಬ್ಯಾಗ್ಸ್ನ ಅಂತ ತುಂಬಾ ಇದೆ, ಚೆನ್ನಾಗಿದೆ. ಐ ಯೂಸ್ ಇಟ್. ಸೊ ಇದು ನೋಡಿದೆ, ತುಂಬ ಇಷ್ಟ ಆಯಿತು ನನಗೆ ಅಂತ ನೋಡಿದೆ ಆ್ಯಕ್ಚುಲಿ. ಆಮೇಲೆ ಓಕೆ ಅಂತ ಆರ್ಡರ್ ಮಾಡಿದೆ. ಕೊಡ್ಸು ಟ್ರೀಟು. ಬರ್ತ್ಡೇ ಗಿಫ್ಟ್ಸ್ಗಳ ಸುರಿಮಳೆ ಹಿಂಗೆ. ಓಕೆ ಓಕೆ, ಅದು ಆ್ಯಕ್ಚುಲಿ ನಿಜ. ಫ್ರೆಂಡ್ಸು ನಮ್ಮ ಜೊತೆ ಎಲ್ಲರ ಜೊತೆ ಜಾಸ್ತಿ ಫೋನಲ್ಲಿ ಇಡ್ತೀಯ ಅಂತಾನೆ ಕೊಟ್ಟಿರೋದು. ಶರದಿ ನನ್ನ ಕೈಲೇ ಆರ್ಡ್ರ್ ಮಾಡಿಸ್ಕೊಂಡಿದ್ದು. ಶರದಿ ಬಂತ ಗಿಫ್ಟು ಎಲ್ಲ ತೆಗೆದ್ಬಿಟ್ಟಿದ್ದೀನಿ. ಮಾಮೂಲಿ ಇದು ಎಮ್ ಕೆಫಿಂದಲೇ ನಿನ್ಗ. ನೀನು ಆಲ್ರೆಡಿ ಅಕ್ಕ, ನಿಂಗೆ ಅಷ್ಟು ಬೇಗ ಏನಾಗಿತ್ತು ತಗೊಂಡೋಗಿ ಇಟ್ಕೊಂಡಿದ್ದಾಳೆ ಅವಳು. ಆ್ಯಕ್ಚುಲಿ ಅದು ನನಗೆ ಗೊತ್ತು. ನಾನು ಹೇಳಿದೆ, ಶರದಿ ನಿಜ ಹೇಳು, ಈ ಗಿಫ್ಟ್ಸು ನಿಮ್ಮ ಅಮ್ಮಂಗ ನಿನಗ ಅಂತ ನಕ್ಕದೆ. ಇಲ್ಲ ಅನ್ಸೋಚಿಕ್ಕಿ ಅಮ್ಮಂಗೆ ಅಂದ್ಲು. ಯಾವಾಗ ಅದ್ರಲ್ಲಿ ಸ್ಕ್ರಬ್ಬು ಫೇಸ್ ವಾಶ್ ಎಲ್ಲ ಇತ್ತು, ನಾನು ಅನ್ಕೊಂಡೆ ಅವಳೇ ಯೂಸ್ ಮಾಡೋದಂತ. ಇನ್ನೆರಡು ಅವಳು ಅನ್ಕೊಂಡೆ ನಾನು. ಬಾಡಿ ವಾಶ್ ಫೇಸ್ ಸ್ಕ್ರಬ್ ಅನ್ಸುತ್ತೆ, ಮೇ ಬಿ ಎತ್ಕೊಂಡು ಹೋಗಿದ್ದಾಳೆ. ಸ್ಕ್ರಬ್ ಇಟ್ಟಿದ್ದಾಳೆ, ಇದು ಕ್ರೀಮ್, ಬಾಡಿ ಕ್ರೀಮ್ ತಗೊಂಡೋಗಿದ್ದಾಳೆ. ಯಾವಾಗಲೂ ಹಂಗೆ. ಅವ್ರ ಅಮ್ಮನ ಬರ್ಡೇಗೆ ನನಗೆ ಯಾವಾಗಲೂ ಚಿಕ್ಕಿ ಅದು ಆರ್ಡ್ರ್ ಮಾಡಿ ಇದು ಆರ್ಡ್ರ್ ಮಾಡಿ ಅಮ್ಮಂಗೆ ಏನದು. ಲಾಸ್ಟ್ ಟೈಮ್ ಯಾವಾಗಲೂ ಒಂದ್ಸರಿ ಮೇಕಪ್ದು ಐ ಶ್ಯಾಡೋ ಪ್ಯಾಲೆಟ್ ಎಲ್ಲ ಆರ್ಡ್ರ್ ಮಾಡಿಸ್ಕೊಂಡ್ಲು. ನಮ್ಮ ಅಕ್ಕ ಮೇಕಪ್ಪೇ ಮಾಡಲ್ಲ, ಐ ಶ್ಯಾಡೋ ಪ್ಯಾಲೆಟ್ ಎಲ್ಲ ಯೂಸ್ ಮಾಡ್ತಾಳೆ ಅಂದರೆ ಅದು ಅವಳಿಗೆ. ಈಗಲೂ ಅಷ್ಟೇ, ನೆನ್ನೆ ಬರ್ಡೇ ದಿನ ಇದು ಆರ್ಡ್ರ್ ಮಾಡಿಸ್ಕೊಂಡ್ಲು. ಎಲ್ಲ ಅವಳಿಗೆ ನಾನು ಅಂದೆ, ಅಲ್ಲೇ ಯಾಕೋ ಇದೆಲ್ಲ ನೋಡ್ತಾ ಇದ್ರೆ ನಿನಗೆ ಅನಿಸ್ತಿದೆ ಶರ್ದಿ ಅಂತ. ಆಲ್ರೆಡಿ ನೋಡಿ ಎತ್ಕೊಂಡು ಎಸ್ಕೇಪ್ ಆಗೋಳೆ. ಐ ಲವ್ ದಿಸ್ ಸಾರಿ ಆ್ಯಕ್ಚುಲಿ. ಸೊ ನನಗೆ ಬರ್ತ್ ಇದೆ ಅಂತ ಅನಿಸ್ತು. ಆ್ಯಂಡ್ ಈ ಥರ ಸ್ಟೋರ್ಸ್ ತುಂಬ ನಾನು ಚಿಕ್ಕಪೇಟೆಲ್ಲೂ ನೋಡಿದ್ದೀನಿ. ಲೈಕ್ ಒಂದು 2-3 ಅಂಗಡಿ ನಾನು ಹುಡುಕಿ ಇಟ್ಕೊಂಡಿದ್ದೀನಿ, ವಿಡಿಯೋ ಕೂಡ ಮಾಡಿದ್ದೀನಿ. ಬಟ್ ಇದು ನಮ್ಮ ನಾಗರಬಾವಿ ಹತ್ರನೇ ಇರೋದ್ರಿಂದ ನಾರಿತ್ವ ಇದಕ್ಕೆ ಹೋಗ್ಬೇಕೀಗ ನಾನು ನೆಕ್ಸ್ಟು. ಹೆಂಗಿದ್ರು ನಾನು ನೆಕ್ಸ್ಟ್ ನಾಗರಬಾವಿಗೆ ಓಡಾಡ್ತಾನೆ ಇರ್ತೀನಿ. ಯಾಕೆ ಅಂತ ಕಮ್ಮಿಂಗ್ ವೀಡಿಯೋಸಲ್ಲಿ ಗೊತ್ತಾಗುತ್ತೆ. ಸೊ ಆವಾಗ ಐ ಆಮ್ ಗೋನಾ ವಿಸಿಟ್ ದಿಸ್. ಅಥವಾ ಈಗ ಹೋದ್ಮೇಲೆ ವಿಸಿಟ್ ಮಾಡಿದ್ರು ಮಾಡಿದೆ, ಬಿಕಾಸ್ ಇವನ್ ಐ ವಾಂಟ್ ಟು ಗೆಟ್ ಒನ್ ಸಾರಿ ಫಾರ್ ವರಮಹಾಲಕ್ಷ್ಮಿ. ನೋಡೋಣ. ಒಂದು ಏನಂದರೆ ಮಂಡ್ಯಕ್ಕೆ ಬಂದು ಲೈಕ್ ಮನಿ ಸೇವ್ ಆಗುತ್ತೆ ಅಥವಾ ಆರಾಮಾಗಿ ಮನೇಲಿರೋದು ಅಂತ ಅಂದ್ಕೊಂಡಿದ್ದೆ. ಉಲ್ಟಾ ಆಯಿತು ಈ ಸರಿ ಮಂಡ್ಯಕ್ಕೆ ಬಂದು ಪಾಕೆಟ್ ಇನ್ ಮೈ ಹೋಲ್. ಬಿಕಾಸ್ ನಾನು ನಮ್ಮ ಅಕ್ಕ ಹೋಗಿ ಇಬ್ಬರು ಕೂಡ ಶಾಪ್ ಮಾಡಿದ್ದೀವಿ. ಸೋ ಮೆನಿ ಥಿಂಗ್ಸ್ ಫ್ರಮ್ ಟ್ರೆಂಡ್ಸು. ಸೊ ಇಲ್ಲೇ ನಮ್ಮ ಅಕ್ಕನ ಮನೆ ಮೇಲೆ ಇರೋದಲ್ಲ, ಹಾಗಾಗಿ ಏನಕ್ಕೆ ಹೋದ್ವಿ, ಸುಮ್ಮನೆ ಅಚಾನಕ್ಕಾಗಿ ಹೋಗಿದ್ದು. 70% ಏನೋ ಆಫ್ ಇದೆ ಅಂತ ನೋಡಿದ್ರೆ ಇಷ್ಟೊಂದೆಲ್ಲ ಶಾಪ್ ಮಾಡಿದ್ದೀನಿ. ಟ್ರೆಂಡ್ಸು, ಈಸಿ ಬೈಲೆಲ್ಲ. ಒಂದು ಹಾಲ್ ವಿಡಿಯೋನೇ ಮಾಡಬೇಕು. ನನಗೆ ಆ್ಯಕ್ಚುಲಿ ಸರ್ಪ್ರೈಸಿಂಗ್ಲಿ ಎಷ್ಟು ಖುಷಿ ಆಯಿತು ಗೊತ್ತಾ ಟ್ರೆಂಡ್ಸ್ ಕಲೆಕ್ಷನ್ ನೋಡಿ ಮಂಡ್ಯದು. ನಾನು ಬ್ಯಾಂಗ್ಳೂರು RR ನಗರದಲ್ಲೇ ಎಲ್ಲಿ ಟ್ರೆಂಡ್ಸ್ ವುಮೆನ್ ಇದೆಯಲ್ಲ ಜುಡಿಯೋ ಹತ್ರ ಚನ್ಸಂದ್ರ ರೋಡ್, ಅಲ್ಲೇ ಇಷ್ಟು ಕಲೆಕ್ಷನ್ ಇಲ್ಲ. ಇಲ್ಲಿ ಕ್ಯಾಶ್ ಸೇಲ್ ಥರ ಹಾಕಿದ್ರು ಸಡನ್ನಾಗಿ. ಸೊ ರಿಯಲ್ಲ ಫೇಕ್ ಅಂತ ಒಳಗಡೆ ಹೋಗಿ ನೋಡಿದ್ರೆ ಆ್ಯಕ್ಚುಲಿ 50 to 70% ಆಫ್ ಇತ್ತು. ಐ ಗಾಟ್ ಸೋ ಮೆನಿ ಥಿಂಗ್ಸ್, ಲೈಕ್ ಸೋ ಮೆನಿ ಥಿಂಗ್ಸ್, ಟಾಪ್ಸ್, ಡ್ರೆಸ್ಸಸ್, ಆಲ್ ದ್ಯಾಟ್. ಆ್ಯಂಡ್ ಈಸಿ ಬೈಯಲ್ಲೂ ಅಷ್ಟೇ ಸಮ್ ಟ್ಯಾಂಕ್ ಟಾಪ್ಸ್ ಮತ್ತು ಶಾರ್ಟ್ಸ್ ಎಲ್ಲ ತೊಗೊಂಡಿದ್ದೀನಿ. ನಾಡಿದ್ದು ಎನಿ
ಹೌ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಾಡಿದ್ದು ಬ್ಯಾಂಗ್ಳೂರ್ಗೆ ಹೊರಡ್ತೀನಲ್ಲ, ತೊಗೊಂಡೋದಾಗ ಐ ವಿಲ್ ಶೋ ಯು ಆಲ್ ಲೈಕ್ ಅ ಹಾಲ್ ವಿಡಿಯೋ ಥರ. ಐ ವಿಲ್ ಶೋ ಯು ಆಲ್ ವಾಟ್ ಆಲ್ ಐ ಗಾಟ್. ಇಲ್ಲಿ ನಮ್ಮ ಮನೆಗೆ ಯಾಕೆ ತೊಗೊಂಡು ಹೋಗಿಲ್ಲ, ಇಲ್ಲೇ ನಮ್ಮ ಅಕ್ಕನ ಮನೇಲಿ ಇಟ್ಟಿದ್ದೀನಿ ಅಂದರೆ ಅದಕ್ಕೂ ರೀಸನ್ ಇದೆ. ನಮ್ಮಮ್ಮ ಏನಿಲ್ಲ ಓಡೋದ್ಬಿಟ್ಟು ಆಚೆ ಆಗ್ತಾಯಿದ್ರು ಅಷ್ಟೇ, ಇಷ್ಟೆಲ್ಲ ಶಾಪ್ ಮಾಡ್ಕೊಂಡು ತೊಗೊಂಡೋಗಿದ್ರೆ. ಅದಕ್ಕೆ ನಮ್ಮ ಅಕ್ಕನ ಮನೆ ಈಸ್ ಅ ಸೇವಿಯರ್, ಅದಕ್ಕೆ ಇಲ್ಲೇ ಇಟ್ಟಿದ್ದೀನಿ. ಸೊ ಪ್ರೀತಮ್ ಬಂದಮೇಲೆ ನಾಡಿದ್ದು ಒನ್ಸ್ ಇಫ್ ಐ ಲೀವ್ ಟು ಬ್ಯಾಂಗ್ಳೂರ್ ಆವಾಗಲೇ ಎತ್ಕೊಂಡು ಹೋಗೋಣ ಪಾರ್ಸಲ್ ಅಂತ. ಅಕ್ಕ ನವ್ಯಕ್ಕ ಬರಲೇ ಇಲ್ಲ, ನಾನು ಇನ್ನೊಂದು ಹಾಫ್ ಆನ್ ಅವರ್ ಓಡ್ತೀನಿ ಪಾರ್ಲರ್ಗೆ, ಸಲೂನ್ಗೆ. ಡಿಸ್ಕಷನ್ಸ್ ನೆವರ್ ಎಂಡಿಂಗ್ ಗರ್ಲ್ಸ್ ಟಾಕ್ಸ್ ಅಲ್ಲಿ ತುಂಬ ಇಷ್ಟ. ನನ್ನ ಹತ್ರನೂ ಇಲ್ಲ, ಒಂದು ತಗೋಬೇಕು ಪರ್ಪಲ್ ಅಂದ್ಕೊಂಡಿದ್ದೀನಿ. ಇಷ್ಟೇ ಗರ್ಲ್ಸ್ದು ಇಷ್ಟು. ಇನ್ಯಾರು ಸೆಲೆಕ್ಷನು, ಅವಳೇ ತಂದಿರೋದು, ನಾನು ಇವಾಗಲೇ ನೋಡಿದ್ದು, ಅವಳು ಮಾಡಿಸಿರೋದು. ಚೆನ್ನಾಗಿದೆ. ಕನ್ಫ್ಯೂಸ್ ಆಯ್ತು, ಒಳಗಡೆನಾ ಆಚೆನಾ ಅಂತ. ಪೀಕಾಕ್ ಗ್ರೀನ್ ಬ್ಲೌಸ್ ತೋರ್ಸು. ನಾನು ಅದಕ್ಕೆ ನನ್ಗೆ ಎಷ್ಟು ಬೇಜಾರಾಯ್ತು ಗೊತ್ತಾ, ಯಾಕಿದು ವೀವಿಂಗ್ ಅಷ್ಟು ನೀಟಾಗಿ ಬಂದಿಲ್ಲ. ವೀವಿಂಗ್ ಅಷ್ಟು ಈಗ ಸಕ್ಕತ್ತಾಗಿ ಕಾಣ್ತಿದೆ ಅಲ್ವಾ ಅಕ್ಕ, ಸೂಪರಾಗಿ ಕಾಣ್ತಿದೆ ಈಗ. ಅಕ್ಕ ನಂಗೆ ಸ್ಯಾಟಿಸ್ಫೈ ಆಗ್ತಾ ಇಲ್ಲ, ನನಗೆ ಇದು ಡಾರ್ಕಾಗಿ ಕಾಣಿಸ್ತಿಲ್ಲ ಜರಿ. ನೀನು ಉಲ್ಟಾ ಹಾಕ್ಬಿಟ್ಟು ಉಲ್ಟಾ ತೋರಿಸಿದ್ರೆ ಈಗ ಚೆನ್ನಾಗಿ ಕಾಣ್ತಿದೆ, ಈಗ ಸಖತ್ತಾಗಿ. ನಾನು ಅದಕ್ಕೆ ಜರಿ ಯಾಕೆ ಕಾಣ್ತಿಲ್ಲ, ಜರಿ ಯಾಕೆ ಕಾಣ್ತಾ ಇಲ್ಲ. ಗೋಲ್ಡನ್ ಈಗ ಚೆನ್ನಾಗಿ ಗೋಲ್ಡನ್ ಅನಿಸ್ತಿದೆ. ಚೆನ್ನಾಗೂ ಹಾಕಿದ್ದಾರೆ ಅಲ್ವಾ ಅಕ್ಕ. ಇದು ಕುಚ್ಚು ಇದನ್ನು ಚೆನ್ನಾಗಿ ಹಾಕಿದ್ದಾರೆ. ರಾ ಸಿಲ್ಕ್ ಪ್ರಿಂಟೆಡಾ? ಹಾಂ, ಪ್ರಿಂಟೆಡ್ ರಾ ಸಿಲ್ಕ್ ಹಾಕೋತಾರೆ ಮೈಸೂರು ಸಿಲ್ಕ್ಗೆ. ನೈಸ್, ಈಗ ಇಷ್ಟ ಆಗ್ತಿದೆ ನನಗೆ ಆ್ಯಕ್ಚುಲಿ. ಇದೆ ಬಿಡ. ಎಷ್ಟಾಯ್ತಕ್ಕ ಇದಕ್ಕೆ? 26,000. ಆದರೆ ಹೊಟ್ಟೆ ಉರಿಯುತ್ತಲ್ವಾ 26,000ಗೆ ಪ್ಲೈನ್ ಸ್ಯಾರಿ. ಬಟ್ ಆದರೆ ಇದು ಆ್ಯಕ್ಚುಲಿ ರಿಯಲ್ ಗೋಲ್ಡ್ ಅಲ್ಲ, ಅದಕ್ಕೆ ತುಂಬ ಕ್ರೇಜ್ ಇದೆ. 26,000 ಬರೀ ಇಷ್ಟು ಬಾರ್ಡರ್ಗೆ ಅಂದರೆ ಅದು ಅಕ್ಕ. ನಾವು ನಾರ್ಮಲ್ ಕ್ರೇಪ್ ಸಿಲ್ಕ್ 6,000-7,000 ತಗೋತೀವಲ್ಲ, ಅದಕ್ಕೂ ಇದಕ್ಕೂ ನೋಡಿ ಎಷ್ಟು ಡಿಫ್ರೆನ್ಸು. 26,000 ಅಂದರೆ ಕಮ್ಮಿನಾ ಆಗಿದೆ ಗೊತ್ತಾಗಿಲ್ಲ. ಇಷ್ಟೋ ತನಕ ಇಲ್ಲೇ ಹರಟೆ ಹೊಡ್ಕೊಂಡು ಕೂತಿದ್ವಿ ಎಲ್ಲ, ಗರ್ಲ್ಸ್ ಸ್ಟಾಕ್ಸ್ ಗೊತ್ತಲ್ಲ. ಸೊ ಈಗ ಟೈಮ್ ಆಗಿಬಿಟ್ಟಿದೆ. ಅವಳ ಗೋಫರ್ ಸಲೂನ್ ಫಾರ್ ಮೈ ಥ್ರೆಡ್ಡಿಂಗ್, ವ್ಯಾಕ್ಸ್ ಆ್ಯಂಡ್ ಫೇಶಿಯಲ್, ಆಲ್ ದ್ಯಾಟ್. ಆ್ಯಂಡ್ ಈಟಾನು ಕೂಡ ಕೇಳಿದ್ದೀನಿ. ಐ ವಾಂಟ್ ದಟ್ ರಿಲ್ಯಾಕ್ಸೇಷನ್ ಸೆಷನ್ ಆ್ಯಂಡ್ ಬ್ಯಾಕ್ ಮಸಾಜ್. ಇದಿಷ್ಟು ಮಾಡಿಸ್ಕೊಂಡು ದೆನ್ ಐ ಸಿ ಯು ಆಲ್. ಅತಿ ಆಡ್ಬೇಡ, ಯಾರು ಮನೆಗೆ ಬಂದಿರೋದು ಅಂತ. ದಿಸ್ ಇಸ್ ರಿಯಲ್ ಗ್ಲೋ ಅಪ್. ಚೇಂಜಸ್ ಕಾಣಿಸ್ತಿದೆಯಾ? ಐಬ್ರೋ, ಅಪ್ಪರ್ ಲಿಪ್, ಫೇಶಿಯಲ್ ಎಲ್ಲ ಶಾಕಲ್ಲಿ ಹಿಂಗೆ ನೋಡ್ತಾ ಇದ್ದಾರೆ. ಗ್ಲೋ ಅಪ್ ಕಾಣ್ತಿದ್ಯಾ? ಹಬ್ಬ, ಈಗ ನಾನು ಮುಖ ಚೂರು ನೋಡ್ಕೋಬೋದು ಕಣೆ ನಾನು ಶರ್ದಿ. ಆ್ಯಂಡ್ ಸ್ವಲ್ಪ ಹೇರ್ ಸ್ಪ್ಲಿಟ್ ಎಂಡ್ಸ್ ಥರ ಹೇರ್ ಕಟ್ಟು ಚೂರು ತುದಿ ಮಾಡಿಸ್ದೆ. ಎಲ್ಲ ಏನಕ್ಕೆ ಹಂಗೆ ನೋಡ್ತಾ ಇದೆಯಾ ಅಕ್ಕ? ಹೆಂಗೆ ಕಾಣಿಸ್ತಿದೆ? ಯು ಗೈಸ್, ಗುಡ್ ಮಾರ್ನಿಂಗ್. ದಿಸ್ ಈಸ್ ದ ನೆಕ್ಸ್ಟ್ ಡೇ. ಈಗ ಜಸ್ಟ್ ಬೆಡ್ ಮೇಲಿಂದ ಎದ್ದಿದ್ದೀನಿ ಆ್ಯಂಡ್ ಐ ಆಮ್ ಥಿಂಕಿಂಗ್ ಟು ಹ್ಯಾವ್ ಸಮ್ ಮಿಲ್ಕ್ ಬಿಕಾಸ್ ಐ ವಾಂಟ್ ಟು ಚೇಂಜ್ ಮೈ ರುಟೀನ್ ಫುಡ್ ಹ್ಯಾಬಿಟ್ಸ್, ಆಲ್ ದ್ಯಾಟ್ ಅಲ್ವಾ. ಅದಕ್ಕೆ ಆ್ಯಂಡ್ ಆಲ್ರೆಡಿ ಚೇಂಜ್ ಇದೆ. ನಾನು ಮಂಡ್ಯಕ್ಕೆ ಬಂದ ತಕ್ಷಣ ಚೇಂಜ್ ಆಗಿಬಿಡುತ್ತೆ. ಬ್ಯಾಂಗ್ಳೂರ್ಗೆ ಹೋದರೂ ಮೇಂಟೈನ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಪ್ರೀತಮ್ ತಿನ್ನಲಿಲ್ವಾ, ಇಟ್ ಡಸಂಟ್ ಮ್ಯಾಟರ್, ಐ ಶುಡ್ ನಾಟ್ ಬಾದರ್ ಅಬೌಟ್ ಇಟ್. ನಾನು ಜಸ್ಟ್ ನನಗೇನು ಬೇಕು ಹೆಲ್ದಿ ಫುಡ್ ಅಥವಾ ಒಂದು ತರಕಾರಿ ಆಗಿರ್ಬೋದು, ಪಲ್ಯ ಆಗಿರ್ಬೋದು, ಡೇ ಟು ಡೇ ಲೈಫಲ್ಲಿ ಬೆಳಗ್ಗೆ ಏನಾರಾಗಲಿ ಎದ್ದು ಪ್ರಿಪೇರ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಬಿಕಾಸ್ ಮೈ ಇಮ್ಯುನಿಟಿ ಪವರ್ ಇಸ್ ಸೋ ಲೆಸ್ ಆ್ಯಂಡ್ ಡಾಕ್ಟರ್ ಸೆಡ್ ಬಿಕಾಸ್ ಆಫ್ ದಟ್ ಓನ್ಲಿ ಐ ಆಮ್ ಗೆಟಿಂಗ್ ಆಲ್ ದೀಸ್ ಇನ್ಫೆಕ್ಷನ್ಸ್ ಆ್ಯಂಡ್ ಆಲ್ ದಟ್ ಆಫನ್ಲಿ ಅಂತ. ಸೊ ಅದಕ್ಕೆ ಐ ವಾಂಟ್ ಟು ಗೆಟ್ ಬೆಟರ್ ಟು ಬಿಲ್ಡ್ ಮೈ ಇಮ್ಯೂನ್ ಪವರ್. ಹಾಗಾಗಿ ಪ್ರಿಪೇರ್ ಸಮ್ ಡೇಟ್ಸ್ ಹಾಕ್ಬಿಟ್ಟು ಮಿಲ್ಕ್. ಸೊ ಮಿಲ್ಕ್ಗೆ 1 ಸ್ಪೂನ್ ಡೇಟ್ಸ್ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಮೈ ಮಾಮ್ ಬಾಟ್ ದಿಸ್. ಫ್ರೈಡೇ ಇವಾಗ ಹಾಲು ಕುಡಿದ್ಬಿಟ್ಟು ಆ್ಯಂಡ್ ಟೇಕ್ ಅ ಶಾರ್. ಸೊ ಅದಾದಮೇಲೆ ವಾಟ್ ವಿ ವಿಲ್ ಡೂ, ನಿಂಬೆಹಣ್ಣಿನ ಆರತಿ ಫಾರ್ ರಾಜರಾಜೇಶ್ವರಿ. ಸೊ ಎಲ್ಲಿಂದ ನಾನಿರೋದು ಬೆಂಗಳೂರಲ್ಲಿ ರಾಜರಾಜೇಶ್ವರಿ, ಆ್ಯಂಡ್ ನಮ್ಮ ಏರಿಯಾದಲ್ಲಿ ರಾಜರಾಜೇಶ್ವರಿನ ಸ್ಥಾಪನೆ ಮಾಡಿದ್ದಾರೆ. ತುಂಬ ಹಳೆದಲ್ಲ, ರೀಸೆಂಟಾಗೆ ಮಾಡಿದ್ದು. ಆ್ಯಂಡ್ ನಮ್ಮ ಏರಿಯಾದಲ್ಲಿ ರಾಜರಾಜೇಶ್ವರಿ ಇದೆ. ಆ್ಯಂಡ್ ಎಷ್ಟೊಂದು ದಿನ ಲೈಕ್ ಇವನ್ ಬಿಫೋರ್ ಮ್ಯಾರೇಜು ಪೂಜೆ ಎಲ್ಲ ಮಾಡಿದ್ದೀನಿ. ಈ ಥರ ಬೆಲ್ಲದ ಆರತಿ, ನಿಂಬೆಹಣ್ಣಿನ ಆರತಿ ಎಲ್ಲ ಮಾಡಿದ್ದೀನಿ. ಸೊ ಇವತ್ತು ನಮ್ಮಮ್ಮ ಶುಕ್ರವಾರ ಆಷಾಢ ಬೇರೆ ಅಲ್ಲ, ಸೊ ನಿಂಬೆಹಣ್ಣಿನ ಆರತಿ ಮಾಡ್ತೀಯ ಅಂದರು. ಒಂದು ಲೈಕ್ ಓಕೆ. ಸೊ ಎಲ್ಲ ರೆಡಿ ನಮ್ಮಮ್ಮನೇ ಮಾಡ್ತಾರೆ. ನಾನು ಆರತಿ ಮಾಡಿ ಭಕ್ತಿಯಿಂದ ಕೈ ಮುಗಿಬೇಕಷ್ಟೇ. ಸೊ ಅದಕ್ಕೆ ಓಕೆ ಅಂದೆ. ದಿಸ್ ಲಯನ್ ಡೇಟ್ ಸಿರಪ್ ಇಸ್ ಸೋ ಗುಡ್. ನನಗಿದು ನಮ್ಮಮ್ಮ ತೊಗೊಬಂದಾಗಿಂದ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ನೆನಪಾಗ್ತಿದೆ. ಮೈ ಮಾಮ್ ಯೂಸ್ ಟು ಹ್ಯಾವ್ ದಿಸ್. ನಾನು ಅವಾಗ
ಒಂದು ಸ್ಪೂನ್ ನನಗೆ ಅಂತ ಕುಡಿತಿದ್ದು ಅದೆಲ್ಲ ನೆನಪಾಗ್ತಿದೆ. ಸೊ ಮೈ ಮಾಮ್ ಗಾಟ್ ದಿಸ್ ಆ್ಯಂಡ್ ಶಿ ಗಾಟ್ ಸೋ ಮೆನಿ ಫ್ರೂಟ್ಸ್ ಆಲ್ ದ್ಯಾಟ್ ಲೈಕ್ ಎಲ್ಲ ಆರೈಕೆ ಥರ ನಡೀತಿದೆ ನನಗೆ ಸಿನ್ಸ್ ಐ ಕೇಮ್ ಹಿಯರ್. ಸೊ ಈಗ ಎನಿಹೋ ಮಿಲ್ಕ್ ಇಲ್ಲಿ ಬಿಸಿ ಇದೆ, ಹಾಲು ಹಾಕ್ಕೊಂಡು ಲೈನ್ ಡೇಟ್ ಸಿರಪ್ ಹಾಕ್ಕೊಂಡು ವಿಲ್ ಹ್ಯಾವ್ ಮಿಲ್ಕ್ ನಾ. ಲೈಕ್ ದಿಸ್ ಇಸ್ ಮೈ ಮಾರ್ನಿಂಗ್ ಡ್ರಿಂಕ್ ನಾ. ಐ ಹ್ಯಾವ್ ಬಿಸಿ ಬಾತ್. ಹಿಯರ್ ಯು ಗೋ. ಬಾತೇ ಮಾಡಿಲ್ಲ ಫೈನಲಿ ಟುಡೇ. ಪರ್ಫೆಕ್ಟ್ ಬ್ರೇಕ್ಫಾಸ್ಟ್ ಇಸ್ ರೆಡಿ ವಿತೌಟ್ ನೀಂಬು. ಬಿರಿಯಾನಿನೇ ಆಗಲಿ ಬಾತೇ ಆಗಲಿ ನನಗೆ ಹೋಗಲ್ಲ. ಗುಡ್ ಈವ್ನಿಂಗ್. ನಾನು ಹೇಳ್ದಂಗೆ ನಿಂಬೆಹಣ್ಣಿನ ಆರತಿ ಮಾಡಬೇಕು ದೇವ್ರಿಗೆ. ಇವತ್ತು ಶುಕ್ರವಾರ ಅಂತ ಹೇಳಿದೆಲ್ಲ, ಮಾರ್ನಿಂಗ್ ಹೋಗೋಕ್ಕಾಗಲಿಲ್ಲ, ಅದಕ್ಕೆ ಈವ್ನಿಂಗ್ ಮಾಡೋಣ ಅಂದ್ಬಿಟ್ಟು ಓಕೆ ಶವರು ಈವ್ನಿಂಗ್ ತೊಗೊಂಡು ಫ್ರೆಶ್ ಆಗೋಣ ಅಂತ ಫ್ರೆಶ್ ಆಗಿದ್ದೀನಿ. ಆ್ಯಂಡ್ ಇವಾಗ ಪ್ರೀತಮು ಬರ್ತಿದ್ದಾನೆ ಹೆಂಗಿದ್ರು. ಸೊ ಪ್ರೀತಮ್ ವಿಲ್ ಕಮ್. ಇವಾಗ ಇನ್ನೂ 6 o'clock ಆಗಿಲ್ಲ, 5:30 6:30 ಹಂಗೆ ನಾನು ಹೋಗ್ಬಿಟ್ಟು ಟೆಂಪಲ್ಗೆ ಹಾಗೆ ಕೈ ಮುಕ್ಕೊಂಡು ನಾನು ನಿಂಬೆಹಣ್ಣಿನ ಆರತಿನೂ ಮಾಡಿಬಿಟ್ಟು ಬರೋಣ. ನಮ್ಮ ಫುಲ್ ರೆಡಿ ಮಾಡಿರ್ತಾರೆ, ನೋಡೋಣ ಹೆಂಗೆ ರೆಡಿ ಮಾಡಿದ್ದಾರೆ. ಇನ್ನೂ ರೆಡಿ ಮಾಡ್ತಾ ಇದ್ದಾರೆ. ಇಸ್ ರೆಡಿ. ಈಗ ತುಪ್ಪ ಹಾಕಿ ಅಲ್ಲೇ ಹೋಗಿ ದೀಪ ಹಚ್ಚಿ ಮಾಡಬೇಕು. ಇನ್ನೂ 6 ಗಂಟೆ ಆಗಿಲ್ಲ, ಅದಕ್ಕೆ ವೆಯ್ಟಿಂಗ್. ಪ್ರೀತಮ್ ಇಸ್ ಹಿಯರ್ ಆ್ಯಂಡ್ ಹಿ ನೀಡ್ಸ್ ಮಟನ್ ಬಿರಿಯಾನಿ. ಅವ್ನಿಗೆ ಗೊತ್ತಿಲ್ಲ, ಕ್ರೇವಿಂಗ್ಸ್ ಮಾಡ್ಕೊಂಡೇ ಬಂದುಬಿಟ್ಟಿರ್ತಾನೆ. ಸೊ ಇವಾಗ ಈಗೋನೇ ಬ್ರಿಂಗ್ ಮಟನ್ ಬಿರಿಯಾನಿ ಆ್ಯಂಡ್ ನಮ್ಮ ಅಕ್ಕನ ಮನೇಲಿ ಪ್ರಿಪೇರ್ ಮಾಡಿಕೊಂಡು ಅಲ್ಲೇ ತಿನ್ನೋಣ ಅಂತ ಎಲ್ಲ ಹೋಗ್ತಾ ಇದ್ದೀವಿ. ಏನು ಅಂದರೆ ಮೆಂತ್ಯ ಸೊಪ್ಪು, ನೀವಿಬ್ಬರು ಇದ್ದೀರಲ್ಲ, ಇವನು ರೆಸಿಪಿ ಶೇರ್ ಮಾಡಿದ್ದಾನೆ ನಮ್ಮ ಅಕ್ಕಂಗೆ, ಅದೇ ಥರ ಬೇಕು ಅಂತ. ಅವಳಿಗೂ ನಮ್ಮ ಅಕ್ಕನೂ ಸ್ವಲ್ಪ ತಿನ್ನಲ್ಲ ಅವಳು, ಬಟ್ ಅಡುಗೆ ಮಾಡೋದೆಲ್ಲ ಅವಳಿಗೆ ಇಷ್ಟ ಅಲ್ಲ. ಸೊ ಅವಳು ಅದೇ ಥರ ಹೊಸ ಥರನೇ ಮಾಡೋಣ ಅಂತ ಅವರಿಬ್ಬರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಸೊ ನನಗೂ ಹೆಂಗಿರೋ ನಮ್ಮ ಅಕ್ಕನ ಮನೆಗೆ ಹೋಗ್ತಿರೋದು ಒಳ್ಳೇದೇ, ಬಿಕಾಸ್ ನಾನು ಏನೇನು ತೊಗೊಂಡಿದ್ದೆ ಹಾಲ್ ತೋರಿಸ್ತೀನಿ ನಿಮಗೆಲ್ಲ, ಹಾಲ್ ವಿಡಿಯೋ ಥರ ಲೈಕ್ ಐ ವಾಂಟ್ ಶೋ ವಾಟ್ ಆರ್ ಲೈಕ್ ವಾಟ್ ಅಂತ. ಅದಕ್ಕೆ ಇದೆಲ್ಲ ನಾನು ಏನೇನು ತಗೊಂಡಿದ್ದು ಅದು ಹಾಲ್ ವಿಡಿಯೋ ಥರ ನಿಮ್ಮೆಲ್ರಿಗೂ ತೋರಿಸೋಣ ಅಂತ. ಆ್ಯಂಡ್ ಶರದಿ ರೂಮ್ ಸಿ ಎಷ್ಟು ಚೆನ್ನಾಗಿದೆ, ಬ್ಯಾಕ್ಗ್ರೌಂಡು ಮತ್ತು ಲೈಟಿಂಗ್ ಎಲ್ಲ ಎಸ್ಥೆಟಿಕ್ ಆಗಿ ಅವಳೇ ಮಾಡಿದ್ದಾಳೆ. ಸಿ ಆ ಡ್ರೀಮನ್ನು ಒಂದು ಲೈಟು ಕೂಡ ಆನ್ ಮಾಡಿದ್ಲು. ಇಟ್ಸ್ ಲುಕಿಂಗ್ ಸೋ ಗುಡ್. ಬ್ಯಾಕ್ಗ್ರೌಂಡಲ್ಲಿ ಫ್ಯಾನ್ ಸೌಂಡ್ ಏನಾದ್ರು ಕೇಳಿದ್ರೆ ಸ್ವಲ್ಪ ಇಗ್ನೋರ್ ಮಾಡಿ. ಸೊ ಇವತ್ತು ಮಳೆ ಬಂದಿದೆ ಮಂಡ್ಯದಲ್ಲಿ, ಬಟ್ ಆದರೂ ತುಂಬಾ ಸೆಕೆ ಇದೆ. ಸೊ ವಾಟ್ ಆಲ್ ಐ ಪರ್ಚೇಸ್ಡ್ ಇನ್ ಮಂಡ್ಯ. ಇದು ಟ್ರೆಂಡ್ಸ್ದು, ಇದು ಈಸಿ ಬೈದು. ಐ ವಿಲ್ ಶೋ ಯು ಆಲ್ ಆ್ಯಸ್ ಅ ಹಾಲ್ ವಿಡಿಯೋ ಥರ. ಫಸ್ಟ್ಲಿ ಈಸಿ ಬೈಗೆ ಹೋಗಿದ್ವಿ ನಾನು ಅಕ್ಕ. ಸೊ ಒಂದೇ ಥರ ಟಾಪ್ ತೊಗೊಂಡ್ವಿ, ಅವಳು ಇದೇ ಥರ ಟಾಪ್ ತೊಗೊಂಡ್ಲು. ಕುರ್ತಾ ಇದು. ಸೊ ದಿಸ್ ಕುರ್ತಾ ಸೆಟ್ ಐ ಗಾಟ್ ಫ್ರಮ್ ಈಸಿ ಬೈ. ನಾಟ್ ಸೆಟ್, ಓನ್ಲಿ ಕುರ್ತಾ ವಿಚ್ ಐ ಪೇಯ್ಡ್. ಇಲ್ಲೇನು ಆಫರ್ ಇರಲಿಲ್ಲ ಈಸಿ ಬೈಲಿ. 799 800 rupees ಫಾರ್ ದಿಸ್ ಕುರ್ತಾ. ಚೆನ್ನಾಗಿದೆ, ಡಿಸೆಂಟಾಗಿದೆ ಆ್ಯಂಡ್ ನನಗೆ ಎತ್ನಿಕ್ ವೇರ್ ಕಮ್ಮಿ ಇದೆ, ಅದಕ್ಕೆ ಐ ಗಾಟ್ ದಿಸ್ ಒನ್. ದಿಸ್ ಇಸ್ ದ ಫಸ್ಟ್ ಒನ್. ಆ್ಯಂಡ್ ನೆಕ್ಸ್ಟು ನಾನು ಈಸಿ ಬೈಗೆ ಹೋಗಿದ್ದೆ ಶಾರ್ಟ್ಸ್ ತೊಗೊಳೋದಕ್ಕೆ. ಪೈಜಾಮಾ ಸೆಟ್ಟು ಶಾರ್ಟ್ಸ್ ಆ ಥರ ಸಿಗುತ್ತೆ ಅಲ್ಲಿ. ಸೊ ನಂಗೆ ಕಂಫರ್ಟಬಲ್ ಇದೆ. ಸೊ ಅಲ್ಲಿ ತುಂಬ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಹೋಗಿ ತೊಗೊಂಡಿದ್ದು. ಬೇರೆ ಕಡೆ ನಂಗೆ ಎಲ್ಲೂ ಸಿಕ್ಕಿಲ್ಲ ಆ ಥರ ಶಾರ್ಟ್ಸು, ಬ್ಯಾಂಗ್ಳೂರಲ್ಲೂ ಅಷ್ಟೇ ಎಲ್ಲ ಕಡೆ. ಅದಕ್ಕೆ ಹೋದೆ, ಮನೇಲಿ ಹಾಕ್ಕೊಳ್ಳೋದು ಪೈಜಾಮಾಸ್ ಥರನೇ ತೊಗೊಳ್ಳೋಣ ಅಂತ. ಅಲ್ಲಿ ಟ್ಯಾಂಕ್ ಟಾಪ್ ನೋಡಿದೆ, ಲೈಕ್ ಮನೆಗೆ ಹಾಕ್ಕೊಳ್ಳೋ ಥರನೇ. ಸೊ ಅದಕ್ಕೆ ಇದು ನೋಡೋದು, ನಾನು ಟ್ಯಾಂಕ್ ಟಾಪ್ ಇಷ್ಟ ಆಯಿತು. 199 ಇದಕ್ಕೆ, ಅದಕ್ಕೆ ಇದು ಬಂದು ತೊಗೊಂಡೆ ಟ್ಯಾಂಕ್ ಟಾಪ್. ಆ್ಯಂಡ್ ಅನದರ್ ಒನ್ ಟ್ಯಾಂಕ್ ಟಾಪ್ ಅದೇ ಥರ ಸೇಮ್, ಇದು ಅಷ್ಟೇ 199 ಬ್ಲ್ಯಾಕ್ ಆ್ಯಂಡ್ ಈ ಕಲರ್. ಚೆನ್ನಾಗಿ ಕಾಣಿಸ್ತು. ಸೊ ಕಂಫರ್ಟಬಲ್ ಇರುತ್ತೆ ಮನೇಲಿ ಹಾಕ್ಕೊಳ್ಳೋದಕ್ಕೆ, ಅದಕ್ಕೆ. ಆ್ಯಂಡ್ ದೆನ್ ಐ ಗಾಟ್ ದಿಸ್ 3 ಶಾರ್ಟ್ಸ್. ಅದು ಕೂಡ 199. ಸೊ ದಿಸ್ ಒನ್ ಬ್ಲೂ ಕಲರ್ ಶಾರ್ಟ್ಸ್, ಪೈಜಾಮಾ ಶಾರ್ಟ್ಸ್. ಅಂದರೆ ಇದು ಸೆಟ್ ಇರಲ್ಲ, ಟಾಪ್ ಏನಿರಲ್ಲ, ಜಸ್ಟ್ ಶಾರ್ಟ್ಸ್ ಮಾತ್ರ. ಸೊ ಅನದರ್ ಒನ್ ದಿಸ್ ಒನ್. ಆ್ಯಂಡ್ ಲಾಸ್ಟ್ಲಿ ದಿಸ್ ಒನ್ ಶಾರ್ಟ್ಸ್. 4 ಶಾರ್ಟ್ಸ್ ಏನೋ ತೊಗೊಂಡಿದ್ದು. ಬಿಲ್ಲಿಂಗ್ ಮಾಡ್ಬೇಕಾದ್ರೆ ಬರೀ 3 ಮಾಡಿದ್ದಾರೆ, ಮತ್ತೆ ಹೋಗಿ ಇನ್ನೊಂದೆಲ್ಲ ತೊಗೊಳ್ಳಿಲ್ಲ ಅಂದರೆ ಏನು ಬಿಲ್ಗೇನು ಹಾಕಿರಲಿಲ್ಲ ಅಂತ. ಸೊ ಇದಿಷ್ಟು ಈಸಿ ವೈಯಲ್ಲಿ ತೊಗೊಂಡಿದ್ದು ನಾನು. ವಿ ವಿಲ್ ಕಮ್ ಟು ಟ್ರೆಂಡ್ಸ್. ಸೊ ನೆನ್ನೆನ ಹೇಳಿದೆ ಅನಿಸುತ್ತೆ, ಟ್ರೆಂಡ್ಸ್ಗೆ ಲೈಕ್ 70% ಸುಮ್ಮನೆ ಏನೋ ಸೇಲ ಏನು ಅಂತ ನೋಡೋಕ್ಕೆ ಹೋಗಿ ಇಷ್ಟೆಲ್ಲ ಶಾಪ್ ಮಾಡಿದ್ದು. ಇನ್ನೂ ಒಂದು ರಾಶಿ ಎತ್ಕೊಂಡಿದ್ದೆ, ಅದರಲ್ಲೆಲ್ಲ ಫಿಗರ್ ಔಟ್ ಮಾಡಿ ನಂಗೆ ಯಾವ್ದು ಚೆನ್ನಾಗಿ ಕಾಣುತ್ತೆ ಯಾವ್ದು ಚೆನ್ನಾಗಿ ಕಾಣಲ್ಲ. ಆ್ಯಂಡ್ ಕೆಲವೊಂದು ಆಫರಲ್ಲಿ ಇರಲಿಲ್ಲ, ಅದನ್ನೆಲ್ಲ ಡ್ರಾಪ್ ಮಾಡಿದೆ. ಇಲ್ಲ ಆಫರಲ್ಲಿ ಇರೋದು ಮಾತ್ರ ತೊಗೊಳ್ಳೋಣ ಅಂತ. ಸೊ ಹಾಗಾಗಿ ಇಷ್ಟೆಲ್ಲ ತೊಗೊಬಂದಿದ್ದು. ಫಸ್ಟ್ಲಿ ಐ ಗಾಟ್ ದಿಸ್ ಟೀ ಶರ್ಟ್ಸ್. ಇದು ಅಷ್ಟೇ ಎಲ್ಲ 50 to 70% ಆಫ್ ಇತ್ತು. ಸೊ ನಾನು ಪ್ರೈಸ್ ಹೇಳೋದಕ್ಕೆ ಹೋಗಲ್ಲ, ಇನ್ನೂ ರನ್ ಆಗ್ತಿದೆ ಟ್ರೆಂಡ್ಸಲ್ಲಿ ಆಫರ್. ನಿಮ್ಗೆ ಏನಾದ್ರು ಬೇಕಿದ್ರೆ ಯು ಕ್ಯಾನ್ ಗೋ ಅಪ್ ಟು 70% ಆಫ್ ಇದೆ. ಸೊ 399 ಐ ಥಿಂಕ್ 200 ಆ ಥರ ಪೇ ಮಾಡಿದ್ದೀನಿ. 50 to 70% ಆಫ್. ಅಬೌವ್ 50
ಲೈಕ್ ನಾಟ್ ಬಿಲೋ 50 ಯಾವುದು ಆಫರ್ ಇರಲಿಲ್ಲ. 50ಇಂದ 70% ಆಫಲ್ಲೇ ತೊಗೊಂಡಿರೋದೆಲ್ಲ. ಸೊ ದಿಸ್ ಇಸ್ ದಿ ಒನ್ ಟೀ ಶರ್ಟ್, ಬೇಸಿಕ್ ಟೀ ಶರ್ಟ್, ಅದೇ ಶಾರ್ಟ್ಸ್ಗೆ ಪೇರಪ್ ಮಾಡ್ಕೊಳ್ಳೋಣ. ಆ್ಯಂಡ್ ಕಾಟನ್ ಟೀ ಶರ್ಟ್ಸ್ ಆಚೆನೂ ಹಾಕೋಬೋದು, ಎಮರ್ಜೆನ್ಸಿಗೆ ಮನೇಲೂ ಹಾಕೋಬೋದು ಅಂದ್ಬಿಟ್ಟು ಐ ಗಾಟ್ ಸಮ್ ಟೀ ಶರ್ಟ್ಸ್. ಇದು ಅಷ್ಟೇ ಪರ್ಪಲ್ ಕಲರ್, ಎಲ್ಲ ಸೇಮ್ ಇದೆ, ಇದೆರಡು ಪರ್ಪಲ್ ಆ್ಯಂಡ್ ಗ್ರೀನ್ ಸೇಮ್. ಅನದರ್ ಒನ್ ಅದೇ ಥರ ಪಿಂಕು. ಎಲ್ಲ ಒನ್ ಸೈಜ್ ದೊಡ್ಡದು ತೊಗೊಂಡಿದ್ದೀನಿ. ಎಮ್ ನನಗೆ ಎಮ್ಮೆ ಸ್ವಲ್ಪ ಲೂಸಾಗಿ ಕುತ್ಕೊಳ್ಳುತ್ತೆ, ಸೊ ಲೂಸ್ ಫಿಟ್ಟಿಂಗ್ ಇರುತ್ತೆ ಅಂಥದ್ರಲ್ಲಿ ಎಲ್ಲ ಎಲ್ ತೊಗೊಂಡಿದ್ದೀನಿ. ಈ 3 ಟೀ ಶರ್ಟ್ ತೊಗೊಂಡಿದ್ದೀನಿ. ಆ್ಯಂಡ್ ಇದು ಟಾಪು, ಇದು ಬಂದ್ಬಿಟ್ಟು 699, ಐ ಥಿಂಕ್ ಇದಕ್ಕಂತ 499 ಅಥವಾ 450 ಹಂಗೆ ಕೊಟ್ಟಿದ್ದೀನಿ 50% ಆಫ್ ಅಂದ್ರೂ. ಸೊ ಇದು ಶರದಿ ಹತ್ರನೂ ಇದೆ, ಶರದಿನೂ ತೊಗೊಂಡಿದ್ದಾಳೆ ಸೇಮ್. ನಾನು ತೊಗೊಂಡೆ, ಆಮೇಲೆ ಎಕ್ಸೆಸ್ ಇತ್ತು, ಶರದಿಗೆ ಆಗುತ್ತೆ ಅನಿಸ್ತು. ಸೊ ನಾನು ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಟ್ರೈ ಮಾಡಿದಾಗ. ಸೊ ಶರದಿ ನೀನು ತಗೋ ಇದು ಅಂತ ಅಂದ್ಬಿಟ್ಟು ನಾನು ಅವಳು ಒಂದೇ ಥರ ತೊಗೊಂಡಿದ್ದೀವಿ. ಇಲ್ಲೇ ಇದೆ, ತಗೊಬಂದು ಇಲ್ಲಿ ವಾ ಇಲ್ಲಿ. ಇವಳು ಆ್ಯಕ್ಚುಲಿ ಇಷ್ಟೆಲ್ಲ ಏನು ಶಾಪ್ ಮಾಡಿದ್ದೀನಿ ಅಷ್ಟೇ ಶರದಿನೂ ಶಾಪ್ ಮಾಡಿದ್ದಾಳೆ ಅಲ್ವಾ. ನಾನು ಇವಳು ಶಾಪ್ ಮಾಡಿದ್ವಿ, ಪಾಪ ನಮ್ಮ ಅಕ್ಕ ಸುಮ್ಮನೆ ನಮ್ಗೆ ಟ್ರಯಲ್ ಅವಳ ಥರ ಚೆನ್ನಾಗಿ ಕಾಣ್ತಿದೆ ತಗೊಳ್ಳಿ, ಓಕೆ ಓಕೆ ಅಂತ ನಮ್ಮ ಅಕ್ಕ ಕಮೆಂಟಿಂಗ್ ಕೊಡ್ತಾ ಇದ್ಲು. ಪಾಪ ಅವಳಿಗೆ ಏನು ಶಿ ಡಿಡ್ಂಟ್ ಶಾಪ್ ಎನಿಥಿಂಗ್, ನನ್ನ ಸಿಸ್ಟರು. ನಾನು ಶರದಿ ಶಾಪ್ ಮಾಡಿದ್ವಿ. ಸೊ ಇದು ಒಂದು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಟೀ ಶರ್ಟ್ಸೇ ಜಾಸ್ತಿ ತೊಗೊಬಿಟ್ಟು ನನಗೆ ಮರ್ತೋಗಿದೆ ನಾನು ಏನು ತೊಗೊಂಡೆ ಅಂತ. ತೊಗೊಂಡೆ 1 ವೀಕ್ ಮೇಲೆ ಆಯಿತು. ಸೊ ಇದು ಅಷ್ಟೇ ಎಲ್ ಸೈಜ್ ಟೀ ಶರ್ಟು, ಬೇಸಿಕ್ಕು. ನನಗೆ ಆ್ಯಕ್ಚುಲಿ ಬೇಸಿಕ್ಗೆ ತುಂಬ ಬೇಕಾಗಿದ್ದು. ಆ್ಯಂಡ್ ಅನದರ್ ಒನ್ ಈಸ್ ಆಲ್ಸೋ ಲೈಕ್ ಅ ಟೀ ಶರ್ಟ್, ಬಟ್ ಈ ಮೆಟೀರಿಯಲ್ ಚೆನ್ನಾಗಿದೆ. ಸೊ ಇದು 50% ಏನೋ ಆಫ್ ಇತ್ತು, 50% ಆಫ್ ಹೋಗಿ 250-300 ಒಳಗಡೆ ಬರ್ತಿತ್ತು. ಅದಕ್ಕೆ ಇದು ಒಂದು ಟಾಪ್ ತೊಗೊಂಡೆ, ಆರೆಂಜ್ ಕಲರ್. ಸೊ ಆಲ್ ದೀಸ್ ಆರ್ ಟೀ ಶರ್ಟ್ಸ್, ಟಾಪ್ಸ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಅ ಶರ್ಟ್. ಸೊ ಈ ಶರ್ಟ್ ನೋಡಿದೆ, ಇದು ಅಷ್ಟೇ 60% ಆಫ್ ಏನೋ ಇತ್ತು ಅನಿಸುತ್ತೆ ಇದು. ಸೊ 899 ಇರೋದು 450 ಸಮಥಿಂಗ್ಗೆ ತೊಗೊಂಡೆ ಅನ್ಕೋತೀನಿ. ಸೊ ಇದು ಒಂದು ಶರ್ಟ್ ಲಾಸ್ಟಲ್ಲಿ ತೊಗೊಂಡಿದ್ದು. ಪರ್ಲ್ ಡೀಟೇಲಿಂಗ್ ಎಲ್ಲ ಇದೆಯಲ್ಲ ಕಾಲರಲ್ಲಿ, ಚೆನ್ನಾಗಿದೆ ಅಂದ್ಬಿಟ್ಟು ಐ ಗಾಟ್ ದಿಸ್ ಒನ್. ನೆಕ್ಸ್ಟ್ ಒನ್ ಈಸ್ ದಿಸ್ ಶರ್ಟ್. ಇದು ಕೂಡ ಶರ್ಟ್, ಇದು ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಮೋರ್ ಆಫ್ ಲೈಕ್ ಝಾರಾ ಆ ಥರ ಅನಿಸ್ತು. ಮೆಟೀರಿಯಲ್ ಅಷ್ಟೇ ತುಂಬಾ ಚೆನ್ನಾಗಿದೆ, ಒಂಥರ ಸ್ಯಾಟಿನ್ ಮಿಕ್ಸ್ ಥರ ಇದೆ. ನೋಡಿದ ತಕ್ಷಣ ಈ ಕಲರ್ ಬೇಜ್ ಕಲರ್ ಅಥವಾ ನೂಡ್ ಕಲರ್ ಏನಿದೆ ಇದು, ಇಲ್ಲ ನನಗೆ ಇದು ಬೇಕು ಅಂತ ಅನಿಸ್ತು. ಇದು ನೋಡಿದ ತಕ್ಷಣ ಝಾರಾ ಡೂಪ್ಸ್ ಥರನೇ ಅನಿಸ್ತು. ಮೆಟೀರಿಯಲ್ ಎಲ್ಲ ತುಂಬ ಸಾಫ್ಟಾಗಿ ಚೆನ್ನಾಗಿದೆ. ಎಸ್ ಸೈಜಲ್ಲಿ ತೊಗೊಂಡಿದ್ದು ಇದು, ಮತ್ತು ಇದು ಎಲ್ಲ ಎಸ್ ಸೈಜು. ಟೀ ಶರ್ಟ್ಸ್ ಮಾತ್ರ ಎಮ್ ಮಾತ್ರ ತೊಗೊಂಡಿದ್ದೀನಿ ಅಷ್ಟೇ. ಸೊ ಇದು ಅಷ್ಟೇ 250-60% ಆಫ್ ಇತ್ತು. ಸೊ ಐ ಗಾಟ್ ದಿಸ್ ಶರ್ಟ್, ಉಲ್ಟಾ ತೋರಿಸ್ತಾ ಇದ್ದೀರಾ, ಐ ಗಾಟ್ ದಿಸ್ ಶರ್ಟ್ ವಿಚ್ ಲುಕ್ಸ್ ಲೈಕ್ ದಿಸ್. ನೆಕ್ಸ್ಟ್ ಒನ್ ಈಸ್ ದಿಸ್ ಕ್ರಾಪ್ ಟಾಪ್. ಇದು ಟ್ರೆಂಡ್ಸಲ್ಲಿ ತೊಗೊಂಡಿದ್ದು, ಬಟ್ ಟ್ರೆಂಡ್ಸ್ ಅವ್ರದ್ದು ಬ್ರ್ಯಾಂಡ್ ಅಲ್ಲ, ಇದೆಲ್ಲ ಟ್ರೆಂಡ್ಸ್ ಅವ್ರದ್ದೇ ಬ್ರ್ಯಾಂಡು, ಅವ್ರದ್ದೇ ಹೋಮ್ ಗ್ರೋನ್ ಬ್ರ್ಯಾಂಡ್ ಏನಿದೆ ಅವ್ರದ್ದು. ಬಟ್ ಇದು ಲೀ ಕೂಪರ್, ಐ ಡೋಂಟ್ ನೋ, ಟ್ರೆಂಡ್ಸ್ ಅವ್ರದ್ದು ಅಲ್ಲ ಅನ್ಕೋತೀನಿ, ಬಟ್ ಇದು ಟ್ರೆಂಡ್ಸಲ್ಲೇ ತೊಗೊಂಡಿದ್ದು. ಇದು ಕೂಡ 50% ಆಫರ್ ಮೇಲೆ ಇತ್ತು. ಸೊ ಇದು ನೋಡಿದೆ, ಸ್ಟೈಲಿಶ್ ಆಗಿತ್ತು. ಸೊ ವೇರ್ ಮಾಡಿ ನೋಡೋಣ ಅಂದಾಗ ಹಾಕ್ಕೊಂಡಾಗಲೂ ಚೆನ್ನಾಗಿ ಕಾಣಿಸ್ತು, ಅದಕ್ಕೆ ಈ ಕ್ರಾಪ್ ಟಾಪ್ ತೊಗೊಂಡೆ. ದಿಸ್ ವಾಸ್ ಆಲ್ಸೋ ಅರೌಂಡ್ 50% ಆಫ್, 899 ಇದು ಆ್ಯಕ್ಚುಯಲ್ ಪ್ರೈಸು. ನೆಕ್ಸ್ಟ್ I got this pant which is so good for vacation, beach side vacation ಅಥವಾ ನಾವೆಲ್ಲೇ ಹೋದ್ರು ಸಕ್ಕತ್ತಾಗಿ ಅನಿಸುತ್ತೆ ಈ ಪ್ಯಾಂಟು. ಸೊ ಫುಲ್ ಸೀ ಥ್ರೂ ಇದೆ, ಇಲ್ಲಿ ತನಕ ಶಾರ್ಟ್ಸ್ ಕವರ್ ಆಗುತ್ತೆ, ಇಲ್ಲಿಂದ ಸೀ ಥ್ರೂ ಇದೆ, ಹಿಂಗಿದೆ ಪ್ಯಾಂಟ್. ಇದು ಚೆನ್ನಾಗಿ ಅನ್ನಿಸ್ತು ನನಗೆ. ಆ್ಯಂಡ್ ನನಗೆ ಸೈಜ್ ಇರಲಿಲ್ಲ, ಎಮ್ ಸೈಜ್ ತೊಗೊಂಡೆ. ನನ್ನ ಸೈಜ್ ಬಂದ್ಬಿಟ್ಟು ಎಸ್ಸು. ಪ್ಯಾಂಟಲ್ಲಿ ಸ್ವಲ್ಪ ಲೂಸ್ ಅನಿಸ್ತು, ಬಟ್ ಆದರೂ ಇಲ್ಲ ಚೆನ್ನಾಗಿದೆ, ಐ ಕಾಂಟ್ ಮಿಸ್ ಇಟ್ ಅಂತ ಅಂದ್ಬಿಟ್ಟು ತೊಗೊಂಡೆ, ಬಿಕಾಸ್ 2 ಪೀಸ್ ಇದ್ದಿದ್ದು. ಸೊ ಇದು 50% ಆಫಲ್ಲಿತ್ತು. ಆ್ಯಕ್ಚುಯಲ್ ಪ್ರೈಸ್ ಬಂದ್ಬಿಟ್ಟು 899, ವಿಚ್ ಲುಕ್ಸ್ ಲೈಕ್ this trouser pant. Next one ಬಂದ್ಬಿಟ್ಟು this dress. ಸೊ ಇದು ಹಾಕೊಂಡಾಗ ಚೆನ್ನಾಗಿ ಅನಿಸ್ತು. ಆ್ಯಕ್ಚುಲಿ ಇದು ನನಗೆ ಕುಳ್ಳಿ ಇರೋದಕ್ಕೆ ಸ್ವಲ್ಪ ಲಾಂಗ್ ಅಂತಲೇ ಅನಿಸುತ್ತೆ, ಹೈಟ್ ಇದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ಈ ಪ್ರಿಂಟು ಇದೆಲ್ಲ ತುಂಬ ಕ್ಲಾಸಿಯಾಗಿ ಲೈಕ್ H&M ಝಾರಾ ಲುಕ್ಕೇ ಕೊಡ್ತು ಇದು ನನಗೆ ಡ್ರೆಸ್ಸು. ಸೊ ಈ ಥರ ಇದೆ, ಇದು ಫುಲ್ ಲಾಂಗ್ ಡ್ರೆಸ್. ಇಲ್ಲಿ ಮಧ್ಯ ಪೂರ್ತಿ ಬಟನ್ಸ್ ಬಂದಿದೆ, ವಿಚ್ ಈಸ್ ನಾಟ್ ಫಂಕ್ಷನಬಲ್, ಓಪನ್ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಇಲ್ಲ ಓಪನ್ ಮಾಡ್ಬೋದು. ಸೊ ಮಧ್ಯ ಪೂರ್ತಿ ಬಟನ್ ಲೈಕ್ ಅ ಶರ್ಟ್ ಡ್ರೆಸ್ ಥರ. ಇಲ್ಲಿ ಮಧ್ಯದಲ್ಲಿ ಟೈ ಮಾಡೋದು ಕೂಡ ಇದೆ, ವಿಚ್ ಲುಕ್ಸ್ ಲೈಕ್ ದಿಸ್. ಮೆಟೀರಿಯಲ್ ಎಲ್ಲ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದು 1499, ಇದು 50% ಆಫ್ ಹೋಗು ನನಗೆ 800-700 ಹಂಗೆ ಬಿತ್ತು ಅನಿಸುತ್ತೆ. ಬಟ್ ಆದರೂ ಚೆನ್ನಾಗಿದೆಯಲ್ಲ, ಟ್ರೈ ಮಾಡಿದಾಗ ನಮ್ಮ ಅಕ್ಕ ಇಲ್ಲ ತುಂಬ ಚೆನ್ನಾಗಿ ಕಾಣ್ತಿದೆ ತಗೋ ಅಂದು. ಸೊ ಅದಕ್ಕೆ ಐ ಗಾಟ್ ದಿಸ್ ಡ್ರೆಸ್. ಆ್ಯಂಡ್ ಅನದರ್ ಒನ್ ಲಾಸ್ಟ್
ಬಟ್ ನಾಟ್ ದ ಲೀಸ್ಟ್ ಐ ಗಾಟ್ ದಿಸ್ ಕ್ಯೂಟ್ ಡ್ರೆಸ್. ಆ್ಯಕ್ಚುಲಿ ಶರದಿಗೂ ಇದ್ದಿದ್ರು ತೊಗೋಬೋದಿತ್ತು, ಬಟ್ ಇದು ಒಂದೇ ಸೈಜ್ ಇದ್ದಿದ್ದು. ನಂಗೆ ಆಗುತ್ತೋ ಇಲ್ವೋ ಅಂತ ಟ್ರೈ ಮಾಡಿದೆ. ಇದು ಆ್ಯಕ್ಚುಲಿ ಎಕ್ಸೆಲ್, ಇದೆಲ್ಲ ಎಸ್ಸು, ಇದು ಎಕ್ಸೆಲ್ ಸೈಜು. ಆಗುತ್ತಾ ಇಲ್ವಾ ಸುಮ್ಮನೆ ಟ್ರೈ ಮಾಡೋಣ ಅಂತ ಮಾಡಿದೆ. ಪರ್ಫೆಕ್ಟಾಗಿ ಆಯಿತು ನನಗೆ. ಆ್ಯಂಡ್ ಆಮೇಲೂ ಲಾಸ್ಟಲ್ಲೂ 2 ಮಂತ್ಸಲ್ಲಿದ್ದೆ. ಫುಲ್ ಒಂಥರ ಗರ್ಲಿ ಅಥವಾ ಮಕ್ಕಳು ಹಾಕೊಳ್ಳೋ ಥರ ಇದೆ ಪ್ಯಾಟ್ರನ್. ಇದು ನಾಟ್ ಫಾರ್ ಮೀ ಅನ್ನೋ ಥರ ಅನಿಸ್ತಿತ್ತು. ಬಟ್ ಹಾಕೊಂಡಾಗ ನನ್ನ ಸಿಸ್ಟರ್ ಇಟ್ ಈಸ್ ಲುಕಿಂಗ್ ಸೋ ಕ್ಯೂಟ್, ವಿಡಿಯೋಸ್ ಎಲ್ಲ ಮಾಡ್ತೀಯಾ, ಅದಕ್ಕೆಲ್ಲ ಚೆನ್ನಾಗಿರುತ್ತೆ ತಗೋ ಅಂದು. ಆ್ಯಂಡ್ ಇದು 50% ಆಫ್ ಹೋಗಿ 450-400 rupees ಏನೋ ಬೀಳ್ತಿತ್ತು ಈ ಡ್ರೆಸ್ಗೆ. ಅದಕ್ಕೆ ಓಕೆ ಫೈನ್ ತಗೋಬಿಡೋಣ, ಅಷ್ಟೊಂದೆಲ್ಲ ಹೇಳ್ತಿದಾರಲ್ಲ ಚೆನ್ನಾಗಿ ಕಾಣ್ತಿದೆ ನನಗೆ ಅಂತ ಕ್ಯೂಟಾಗಿ, ಅದಕ್ಕೆ ಇದು ತಗೊಂಡೆ. ಈ ಥರ ಪಿಂಕ್ ಚೆಕ್ಸ್ ಇದೆ ಆ್ಯಂಡ್ ಪ್ಯಾಟ್ರನ್ ಈ ಥರ ಇದೆ, ಗೊತ್ತಾಗ್ತಿದೆ ಅಲ್ಲ. ಸೊ ದಿಸ್ ಇಸ್ ದ ಲಾಸ್ಟ್ ಪೀಸ್ ಐ ಗಾಟ್. ಸೊ ಇಷ್ಟೆಲ್ಲ ಶಾಪ್ ಮಾಡಿದ್ದೀನಿ. ಮಂಡ್ಯಾಗೆ ಬಂದು ನನಗೆ ಶಾಕ್ ಆಗಿಬಿಡ್ತು. ಬಂದಿದ್ದು 1 ವೀಕ್ಗೆ ಇಷ್ಟೊಂದೆಲ್ಲ ಶಾಪ್ ಮಾಡಿಬಿಟ್ಟೆ. ಸೊ ಐ ವಾಸ್ ಲೈಕ್, ಏನು ಮಂಡ್ಯಾಗೆ ಬಂದು ಆರಾಮಾಗಿರೋಣ, ಮತ್ತು ದುಡ್ಡು ಸೇವ್ ಆಗುತ್ತೆ. ಇಲ್ಲಿ ಬ್ಯಾಂಗ್ಳೂರಲ್ಲಾದರೆ ಅಲ್ಲಿ ಇಲ್ಲಿ ಓಡಾಡ್ತೀನಿ, ಎಲ್ಲ ನೋಡ್ತೀನಿ, ಡಿಸ್ಟ್ರಾಕ್ಟ್ ಆಗುತ್ತೆ, ಸ್ಪೆಂಡ್ ಮಾಡಿಬಿಡ್ತೀನಿ ದುಡ್ಡು. ಇಲ್ಲಿ ಬಂದು ಕೂಡ ಈ ಸರಿನೇ ಅನಿಸುತ್ತೆ ಇಷ್ಟೊಂದು ಶಾಪ್ ಮಾಡಿದ್ದು. ಬಟ್ ಎಲ್ಲ ಬೇಸಿಕ್ ಅಥವಾ ಎಲ್ಲ ಬೇಕಿತ್ತು ಅಂತ ಅನಿಸ್ತು. ಯಾವುದು ತೊಗೊಂಡಿರೋದಕ್ಕೆ ರಿಗ್ರೆಟ್ ಇಲ್ಲ, ಬಟ್ ಸ್ಪೆಂಡ್ ಮಾಡಿಬಿಟ್ನೆಲ್ಲ ದುಡ್ಡು ಅಂತ ಬೇಜಾರಿದೆ ಅಷ್ಟೇ. ನಿಮ್ಮ ಜೊತೆ ಎಲ್ಲ ತೋರಿಸೋಣ, ಶೇರ್ ಮಾಡ್ಕೊಳ್ಳೋಣ ಹಾಲ್ ವಿಡಿಯೋ ಏನೇನು ತೊಗೊಂಡೆ ಅಂತ. ಬಿಕಾಸ್ ಈಗಲೂ ಇನ್ನೂ ಆಫರ್ ಇದೆ ಟ್ರೆಂಡ್ಸಲ್ಲಿ, ನೀವು ಹೋದರೆ ಸಿಗುತ್ತೆ. ಆ್ಯಂಡ್ ಈಸಿ ಬೈಯಲ್ಲಿ ಆಫರ್ ಇಲ್ಲ ಅಂದ್ರೂ 200-300 ರೇಂಜ್ದೇ ತೊಗೊಂಡಿರೋದು. ಇಫ್ ಯು ವಾಂಟ್ ಯು ಕ್ಯಾನ್ ಗೋ ಆ್ಯಂಡ್ ಶಾಪ್. ಆ್ಯಂಡ್ ಶರದಿ ರೂಮ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆ ಇಲ್ಲಿ ಬಂದ್ವಿ ಅಂದರೆ ಮಟನ್ ಚಿಕನ್ ತೊಗೊಂಡು ಬಂದಿದ್ದೀವಿ. ಮಟನ್ ಪ್ರೀತಮ್ಗೆ, ಚಿಕನ್ ನಮಗೆ ಅನ್ನೋ ಥರ, ನಮಗೆ ಅನ್ನೋದು ಅವನಿಗೆ ತಿಂತಾನೆ. ಈಗ ನಮ್ಮ ಅಕ್ಕ ಮಟನ್ ಬಿರಿಯಾನಿ ಪಾಪ ಪ್ರಿಪೇರ್ ಮಾಡ್ತಾ ಇದ್ದಾಳೆ. ಸೊ ಇನ್ನು ನೆಕ್ಸ್ಟ್ ಚಿಕನ್ ಫ್ರೈ ನಾನು ಮಾಡ್ತೀನೋ ಅವಳೇ ಮಾಡ್ತಾಳ ಗೊತ್ತಿಲ್ಲ. ಸೊ ಒನ್ಸ್ ಎವ್ರಿಥಿಂಗ್ ಈಸ್ ರೆಡಿ, ಒನ್ಸ್ ವಿ ಆರ್ ರೆಡಿ ಟು ಹ್ಯಾವ್ ಡಿನ್ನರ್, ಐ ಸಿ ಯು ಆಲ್. ಗಾಟ್ ದಿಸ್ ಒನ್, ಇದು ಹೊಸದಲ್ಲ, ಟ್ರೆಂಡ್ಸಲ್ಲೇ ತೊಗೊಂಡಿದ್ದು. ಸೊ ಎಷ್ಟು ಕ್ರಾಪ್ ಟಾಪ್ಸ್ ಆಗಿದೆ ಅಂತಿದ್ದಾಳೆ. ಇನ್ನೇನು ಅವತ್ತೆಲ್ಲ ಟಾಪ್ಸೇ ತೊಗೊಂಡಿದ್ದು ನೀನು ಜಾಸ್ತಿ. ಆ್ಯಂಡ್ ನಂದು ಟಾಪ್ಸ್ಗಳಿದೆ ಇಲ್ಲಿ ಅಲ್ವಾ, ಎಷ್ಟೊಂದು ಇದು ಎಲ್ಲ ಅವಳಿಗೆಲ್ಲ. ನಂದು ಆ್ಯಕ್ಚುಲಿ ಈಗ ಆಗುತ್ತೆ ಎಸ್ ಸೈಜು ಎಕ್ಸೆಸ್ ಸೈಜು. ಶಿ ಗಾಟ್ ದಿಸ್ ಒನ್. ಆ್ಯಕ್ಚುಲಿ ನನಗೂ ತೊಗೊಳ್ಳಿ ಚಿಕ್ಕಿ ಇದು ಅಂತ ತುಂಬ ಹಠ ಮಾಡೋದು, ವೆಕೇಷನ್ಗೆಲ್ಲ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಶಿ ಗಾಟ್ಸ್ ದಿ ಸ್ಪೋರ್ಟ್ಸ್ ಬ್ರಾ ಟೈಪು, ತುಂಬ ಚೆನ್ನಾಗಿ ಕಾಣಿಸ್ತಾ ಅವಳಿಗೆ. ಸೊ ಶಿ ಗಾಟ್ ದಿಸ್ ಒನ್ ಆಲ್ಸೋ. ಟ್ರೆಂಡ್ಸಲ್ಲೇ ಅಲ್ವಾ, ನಿಮಗೂ ಬೇಕಂದರೆ ಇನ್ನೂ ಇದೆ ಟ್ರೆಂಡ್ಸಲ್ಲಿ. ಆ್ಯಂಡ್ ಆಫರ್ ಕೂಡ ಇದೆ, ಯು ಕ್ಯಾನ್ ಗೋ ಆ್ಯಂಡ್ ಚೆಕ್. ನಂಗೆ ಟ್ರೆಂಡ್ಸ್ ಕಲೆಕ್ಷನ್ ಈ ಸರಿ ತುಂಬ ಇಂಪ್ರೆಸಿಬಲ್ ಇತ್ತು, ಜೊತೆಗೆ ಆಫರ್ ಕೂಡ ರನ್ ಆಗ್ತಿದೆ. ಐ ರಿಯಲಿ ಲೈಕ್ ಇಟ್. ರೋಷ ಅದು ಹೆಂಗೆ ಮಾಡ್ಕೊಂಡಿದ್ದಾಳೆ ಹೆಡ್ ಬ್ಯಾಂಡು, ಅವಳೇ ಮಾಡ್ಕೊಂಡಿರೋದು. ವಾವ್, ನೈಸ್ ಶರದಿ, ನೈಸ್ ಟ್ರೈ, ಚೆನ್ನಾಗಿ ಮಾಡಿದ್ಯಾ. ಬ್ರೇಸ್ಲೈಟ್ ಎಲ್ಲ ಬೇಡ, ಕ್ರಾಪ್ ಟಾಪ್ ಥರ ಎಲ್ಲ ಮಾಡ್ಕೋಬೋದು. ಆಮೇಲೆ ಫ್ಲವರ್ಸು, ಮೇಯ್ನ್ ಫ್ಲವರ್ಸ್ ಕಲ್ತ್ಕೋ, ಇದರಲ್ಲಿ ತುಂಬ ಟ್ರೆಂಡಿಂಗ್ ಇದೆ. ಇಟ್ಸ್ ನಾಟ್ ಮೇಕಿಂಗ್ ಮನಿ ಅಂತ ಅಲ್ಲ, ಫ್ಲವರ್ಸ್ ಕಲ್ತ್ಕೊಂಡ್ರೆ ನಿಮ್ಮ ಮನೆ ವಾಸಸ್ಗೆಲ್ಲ ಇಡ್ಬೋದು. ನೀನು ನಿಂದು ಅಲ್ಲಿ ಕಾರ್ನರ್ಗೆಲ್ಲ ಇಟ್ಕೋಬೋದು. ತೋರಿಸಿದ್ನಲ್ಲ ನಿನಗೆ, ಫ್ಲವರ್ಸ್ ಕಲ್ತ್ಕೋ. ವಿಡಿಯೋ ನಿಂಗೆ ಬೇಕಾದ್ರೆ ಯೂಟ್ಯೂಬಲ್ಲಿ ಸಿಗುತ್ತೆ. ಇಲ್ಲಿ ಎಂಥ ಜುಗಾಡ್ ಮಾಡೋಳೆ ಸೋಮಾರಿ ಕಟ್ಟೆ. ಬಟ್ ಓಕೆ, ಫಸ್ಟ್ ಟ್ರೈಯಲ್ಲೇ ಚೆನ್ನಾಗಿ ಹಾಕಿದ್ಯಾ, ನೈಸ್. ಮಟನ್ ಬಿರಿಯಾನಿ ಹೊಸ ಥರ ಟ್ರೈ ಮಾಡ್ತಿರೋದು. ಇದೇನೋ ಪ್ರೀತಮ್ ರೆಸಿಪಿ ಕಳಿಸಿರೋದು, ನಮ್ಮ ಅಕ್ಕ ಟ್ರೈ ಮಾಡ್ತಾ ಇರೋದು. ಇಬ್ರು ಸರಿ. ಆಮೇಲೆ ನಮ್ಮ ಅಕ್ಕನ ಪ್ರೀತಮ್ ಫೇವ್ರೆಟು ಮಟನ್. ನಾನು ಅಷ್ಟೊಂದು ತಿನ್ನಲ್ಲ, ಬಟ್ ರೈಸ್ ತಿಂತೀನಿ. ಗ್ರೀನ್ ಕಲರ್ ಚೆನ್ನಾಗಿದೆಯಾ, ನಿಂಗೆ ಇಷ್ಟನಾ? ಅಲ್ಲ, ಚೆನ್ನಾಗಿ ಕಾಣಿಸ್ತಿದೆ, ಚೆನ್ನಾಗಿ ಕಾಣ್ತಿದೆ. ನೋಡೋಣ ಹೆಂಗ್ ಬರುತ್ತೆ. ಫ್ಲಾಪ್ ಆದ್ರೆ ಸೂಪರ್ ಆಗಿರುತ್ತೆ. ಫ್ಲಾಪ್ ಆಗ್ಬೇಕು ಪ್ರೀತಮ್ಗೆ. ಇದು ಚೆನ್ನಾಗಿದೆ. ಅದು ಎಣ್ಣೆ ಎಷ್ಟಿದೆ ಅಲ್ಲ. ಶರದಿ ಸೆಷನ್ನು ಏನೋ ಏನೋ ಹೇರ್ ಸ್ಟೈಲ್ ಮಾಡ್ತಾಳಂತೆ, ನೋಡ್ಕೊಬಿಟ್ಟಿದ್ದಾಳೆ. ಈಗ ನಾನೇ ಟ್ರಯಲ್. ಅದೇನು ಡಾಲ್ ಇರುತ್ತಲ್ಲ, ಅದು ನಾನೇ. ನಿಧಾನ ಥರ ಹೆಂಗೆ ಮಾಡಿದ್ದಾಳೆ. ಅದೇ ಯಾರೋ ಕೊರಿಯನ್ಸ್ ಅವ್ರನ್ನ ನೋಡ್ಕೊಳ್ಳೋದು, ಕೋತಿ ಅವತಾರನ ಮಾಡೋದು. ಇದು ಹೇರ್ ಸ್ಟೈಲ್ ನೀನು ಮಾಡ್ತಾ ಇರೋದು. ಇದು ಇಂಡಿಯನ್ ಹೇರ್ ಸ್ಟೈಲೇನೆ ಶರದಿ. ನೀನು ಹಾರ್ಟ್ ಅಂತೆ ಇಲ್ಲಿ ಹಾರ್ಟ್. ಪ್ರೀತಮ್ ನೋಡ್ಬೇಕಿತ್ತು ಏನಿತ್ತು. ಮತ್ತೆ ಪ್ರೀತಮ್ ನೋಡಿದ್ರೆ, ಅದು ನಮ್ಮಮ್ಮ ನೋಡಿದ್ರೆ ಎಷ್ಟು ನಗ್ತಾರೋ. ಇಲ್ಲಿ ಹಾರ್ಟು ಅಂತ ಹೆಂಗೆ ಅವತಾರ ಮಾಡಿದ್ದಾಳೆ. ಆರ್ ಯು ರೆಡಿ ಟು ಸೀ ಮೀ? ಬಾ, ಏನೋ ಒಂದಿದೆ ನಿಂಗೆ ಸ್ಪೆಷಲ್. ಮೀ ನೋಡಕ್ಕ ಹೆಂಗೆ ಅವತಾರ ಮಾಡ್ತಾ. ಕೊರಿಯನ್ಸ್ನ ನೋಡ್ತಾಳಲ್ಲ, ಮಾಡಿಸ್ಕೊತೀಯ ಆಯ್ತಾರ. ನೀನು ಮಾಡಿಸ್ಕೊಳ್ಳಲ್ಲ, ಚಿಕ್ಕಿಗಳೇ ಮಾಡಿಸ್ಕೊಳ್ಳೋದು. ಅದಕ್ಕೆ ಮಾಡೋದು ನನಗೆ. ಪ್ರೀತಮ್ ಗೊಗ್ಗಂಗ್ ತೋರಿಸಿ, ಗೊಗ್ಗಂಗ್ ತೋರಿಸಿ. ನಾನು ರಿಯಾಕ್ಷನ್ ಕ್ಯಾಪ್ ಏನು ಕಾಣಿಸ್ತಿಲ್ವಾ? ಅವ್ರು ಊಟದ್ದೇ ಚಿಂತೆ ಅಕ್ಕ. ಅವ್ನಿಗೆ ನನ್ನ ಹೇರ್ ಸ್ಟೈಲ್ ನೋಡ್ತಿದ್ದಾನೆ, ಚಿಕನ್ ನೋಡ್ತಾವ್ ಕ್ಯಾಪ್ಚರ್ ಮಾಡೋದು. ಅವ್ನು ನೋ ರಿಯಾಕ್ಷನ್. ಅವನು ನನಗೆ ನೋಡ್ಕೊಳಕ್ ಆಗ್ತಿಲ್ಲ. ಹೋಗು. ಸಕ್ಕದಾಗಿ
ಆಗಿದೆ, ಹೊಸ ಥರ ಟ್ರೈ ಮಾಡಿರೋದು ರೆಸಿಪಿ. ಪ್ರೀತಮ್ ಕಳಿಸಿರೋದು ನಮ್ಮ ಅಕ್ಕ ಮಾಡಿರೋದು ಮಟನ್ ಬಿರಿಯಾನಿ. ವಿಡಿಯೋದಲ್ಲಿ ಹೆಂಗೆ ಕಾಣ್ತಿದೆ ಗೊತ್ತಿಲ್ಲ, ಬಟ್ ಗ್ರೀನಾಗಿ ಲಿಟ್ರಲಿ ಹೋಟೆಲ್ಸ್ ಅದು ಮಾವಳ್ಳಿ ಬಿರಿಯಾನಿ ಹೆಂಗೆ ತಿಂದೆ ಹಾಗೆ ಇದೆ. ಟೇಸ್ಟ್ ನೋಡೋಕ್ಕೆ ಸ್ವಲ್ಪ ಇಟ್ಕೊಂಡಿದ್ದೆ, ಸೂಪರಾಗಿ ಬಂದಿದೆ. ಬಟ್ ಪ್ರೀತಮ್ ಬಂದಾಗೀಗ ಹಾಗೆ ಬಂದಿಲ್ಲ, ಫ್ಲಾಪ್ ಆಗಿದೆ ಅಂತ ಹೇಳಬೇಕು. ನಿನ್ನ ಬಿರಿಯಾನಿ ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿ ಪ್ರ್ಯಾಂಕ್ ಮಾಡಬೇಕು. ಚೆನ್ನಾಗಿ ಹಾಕೊಂಡು ರಾಕ್ಷಸಿ ಕೊಂಬು. ಹಾರ್ಟೆ ಮಾಡಿರೋದು ಈಗ ನೋಡಿದ್ರ ನೀವು? ಹಾರ್ಟೆ ಮತ್ತೆ ಮಾಡಿರೋದವಳು ಫ್ಲಾಪ್ ಆಯ್ತು. ನಿನ್ನ ಬಿರಿಯಾನಿ ಚೆನ್ನಾಗಿ ಬಂದಿಲ್ಲ. ಇದಕ್ಕೆ ನೋಡಿ ಹೆಂಗಿದೆ ರಿಯಾಕ್ಷನ್ ಸೀರಿಯಸ್ ಆಗಿ ಫ್ಲಾಪ್ ಆಯ್ತು. ಏನ್ ಮಾಡೋದು? ಬೈಕೊಂಡು ಈಗ ಜಸ್ಟ್ ಅದನ್ನೇ ಮಾತಾಡ್ತಿದ್ವಿ, ಇವ್ನಿಗೆ ಯಾಕಪ್ಪ ಬೇಕಿತ್ತು ಹೊಸ ರೆಸಿಪಿ ಶೇರ್ ಮಾಡೋದು ಅಂತ. ಏನಕ್ಕ ಹೆಂಗಿದ್ರು ತಿಂತೀನಿ ಅಂದ್ಬಿಟ್ಟ, ಮಟನ್ ಹೆಂಗಿದ್ರು ತಿಂತಾನೇನೋ. ಇಸ್ ರೆಡಿ. ಐ ಪ್ರಿಪೇರ್ಡ್ ಚಿಕನ್ ಪೆಪ್ಪರ್ ಫ್ರೈ ಆ್ಯಂಡ್ ಬಿರಿಯಾನಿ. ತುಂಬಾ ಡಿಲಿಷಿಯಸ್ ಆಗಿ ಬಂದಿದೆ. ಅದು ಯಾವ ವಿಡಿಯೋ ಏನು ಅಂತ ಲಿಂಕ್ ಏನಾರು ಸಿಕ್ಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ಮಾವಳ್ಳಿ ಬಿರಿಯಾನಿ ನಾವು ತಿಂದ್ವಲ್ಲ ಒಂಥರ ಆ ಥರ ಟೇಸ್ಟ್ ಅಂತ ಅನಿಸ್ತು. RR ನಗರದಲ್ಲಿ ಮಾವಳ್ಳಿ ಬಿರಿಯಾನಿ ಓಪನ್ ಆಗಿದೆಯಲ್ಲ ಅದು. ಉಳ್ಳಿ ಮತ್ತು ಟೊಮೊಟೊ ಆ್ಯಂಡ್ ಹಸಿರು ಮೆಣಸಿನ್ಕಾಯಿ, ಚೂರು ಸಾಲ್ಟ್ ಆ್ಯಂಡ್ ನಿಂಬೆಹಣ್ಣು ಹೆಚ್ಚಿಟ್ಟಿದ್ದೀನಿ. ಎವ್ರಿಥಿಂಗ್ ಈಸ್ ರೆಡಿ. ಸೊ ಡಿನ್ನರ್ ಟೈಮ್ ಇವಾಗ. ದಿಸ್ ಇಸ್ ದ ಡಿನ್ನರ್ ಪ್ಲೇಟ್ ಆ್ಯಂಡ್ ಡಿಲಿಷಿಯಸ್ ಆಗಿದೆ. ಎಲ್ಲ ನಾವು 3 ಜನ ತಿಂತಾ ಇದ್ದೀವಿ. ನಮ್ಮಮ್ಮ ನಮ್ಮ ಅಕ್ಕ ಎಲ್ಲ ಆಮೇಲೆ ತಿಂತಾರೆ. I'm gonna end this video here itself. ಇದು ಒಂಥರ ರ್ಯಾಂಡಮ್ ಸಾರ್ಟ್ ಆಫ್ ವಿಡಿಯೋ. ರ್ಯಾಂಡಮ್ ವ್ಲಾಗ್ಸ್ ಬರ್ತಿಲ್ಲ, ವ್ಲಾಗ್ಸ್ ಮಾಡಿಲ್ಲ ಅಂತೆಲ್ಲ ಹೇಳ್ತಾ ಇದ್ರಿ. ಅದಕ್ಕೆ ಹಾಗೆ ರ್ಯಾಂಡಮ್ ಆಗಿ ಸ್ಟಾರ್ಟ್ ಮಾಡಿ 2 days ಎಂಡ್ ಮಾಡ್ತಿದ್ದೀನಿ. ವೀಕೆಂಡ್ ವ್ಲಾಗ್ ಮಾಡೋಣ ಅಂತ ಯಾವಾಗಲೂ ಅನ್ಕೊತೀನಿ, ಬಟ್ ಸ್ಯಾಟರ್ಡೆ ಅಥವಾ ಫ್ರೈಡೆ ಎಂಡ್ ಮಾಡ್ತೀನಿ ವಿಡಿಯೋನ. ಯಾವಾಗಲೂ ವೀಕ್ಲಿ ವ್ಲಾಗೇ ಆಗುತ್ತೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಗಿವ್ ಅ ಬಿಗ್ thumbs up, like the video, share the video and subscribe to my channel. Until we meet next time, love you guys, miss you, take care. Bye. Now I'm gonna enjoy this delicious biryani.